ಜಗತ್ತು ಯಾವ ಕಡೆ ಹೋಗ್ತಾ ಇದೆ ಆರ್ಥಿಕವಾಗಿ ಎನ್ನುವ ಕ್ಲಾರಿಟಿ ಯಾರೊಬ್ಬರಿಗೂ ಸಿಗ್ತಾ ಇಲ್ಲ. ಅಮೆರಿಕಾದಿಂದ ಚೀನಾದ ಮೇಲೆ ಒಂಥರ ಸುಂಕ, ಇತರೆ ದೇಶಗಳ ಮೇಲೆ ಒಂಥರ ಸುಂಕ, ನೀವೆಷ್ಟು ಸುಂಕವನ್ನು ಹಾಕ್ತಿರೋ ನಾನು ಅಷ್ಟೇ ಸುಂಕವನ್ನು ಹಾಕಿಬಿಡ್ತೀನಿ ಅಂತ ಹೇಳಿದ್ದಾಯಿತು. ಇಡೀ ಜಾಗತಿಕ ಆರ್ಥಿಕ ಮಾರುಕಟ್ಟೆ ತಲ್ಲಣ ಹೊಡೆದಿದ್ದಾಯಿತು. ಆನಂತರ ಚೀನಾದ ವಿರುದ್ಧವಾಗಿ ಕತ್ತಿ ಮಸಿತಾ ಇರೋದು ನಡೀತಾ ಇದೆ. ಸುಂಕ ಎಂಬ ವಿನಾಶಕ ಅಸ್ತ್ರವನ್ನು ಇದೀಗ ಡೊನಾಲ್ಡ್ ಟ್ರಂಪ್ ಹಿಡ್ಕೊಂಡು ನಿಂತಿದ್ದಾರೆ. ಜಗತ್ತೇ ನಡಗಿಸ್ಬಿಡ್ತೀನಿ ನಾನು ಅಂತೇಳಿ ಅವರ ಒಂದು ಪ್ಲ್ಯಾನ್ ಇದೆ. ಇಲ್ಲಿ ನೋಡಿ, ಇವತ್ತಿಗೆ ಯಾವುದಾದ್ರೂ ಒಂದು ದೇಶವನ್ನು ಹಾಳು ಮಾಡಬೇಕು ಅಂತ ಹೇಳಿದ್ರೆ ಮದ್ದು, ಗುಂಡು, ಅಣುಬಾಂಬು, ಗನ್ನು ಇದು ಯಾವುದು ಬೇಕಾಗಿಲ್ಲ. ಆರ್ಥಿಕವಾಗಿ ನೀವು ಕೆಲವೊಂದಷ್ಟು ವಿಚಾರಗಳಲ್ಲಿ ನಿಯಮಗಳನ್ನು ಬದಲಾಯಿಸ್ಬಿಟ್ರೆ ಸಾಕು, ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಒಂದು ದೇಶ. ಇವತ್ತಿಗೆ ಜಾಗತೀಕರಣವನ್ನು ನಾವೆಲ್ಲ ಅಪ್ಪಿದ್ದು ಆಯಿತು, ಒಪ್ಪಿದ್ದು ಆಯಿತು, ಆ ಪ್ರಕಾರ ನಡ್ಕೊಳ್ತಾ ಇರೋದು ಆಯಿತು. ಸರಿಸುಮಾರಾಗಿ ಜಾಗತೀಕರಣ ಎಲ್ಲ ಆಗಿ 20-25 ವರ್ಷಗಳು ದಾಟಿಕೊಂಡು ಬಂದುಬಿಟ್ಟಿದ್ದೀವಿ. ನಾವೆಲ್ಲರೂ ಕೂಡ ಪರಸ್ಪರ ದೇಶಗಳ ಮೇಲೆ ಅವಲಂಬನೆ ಆಗಿಬಿಟ್ಟಿದ್ದೀವಿ. ಯಾರಿಗೋ ಸೆಮಿಕಂಡಕ್ಟರ್ ಬೇಕು, ಇನ್ಯಾರಿಗೋ ಎಲೆಕ್ಟ್ರಾನಿಕ್ ವೆಹಿಕಲ್ ಬೇಕು, ಇನ್ಯಾರ್ದೋ ಬಳಿ ಲಿಥಿಯಮ್ ಇದೆ, ಇನ್ಯಾರ್ದೋ ಬಳಿಯಲ್ಲಿ ಮೈಕ್ರೋಚಿಪ್ಗಳಿವೆ, ಇನ್ಯಾರ್ದೋ ಬಳಿ ಡಿಸ್ಪ್ಲೇ ತಯಾರು ಮಾಡ್ತಾನೆ, ಇನ್ಯಾರೋ ಅಲ್ಲಿ ಯಾವುದೋ ಒಂದು EC ತಯಾರು ಮಾಡ್ತಾನೆ. ಸೊ ಇಂಥ ವಿಚಾರಗಳಲ್ಲಿ ಎಲ್ಲ ಒಂದು ಕಡೆ ಸೇರಿಸಿ ಒಬ್ಬ ಅಸೆಂಬಲ್ ಆಗಿ ನಮ್ಮ ಕೈಗೆ ಒಂದು ಫೋನ್ ಅಂತ ಕೊಡ್ತಾನೆ. ಸೊ ಹೀಗಿದ್ದಾಗ ಟ್ರಂಪ್ನ ಈ ನಿರ್ಧಾರಗಳಿದೆಯಲ್ಲ, ಭಾರತಕ್ಕೆ ಏನು ಎಫೆಕ್ಟ್ ಆಗುತ್ತೆ ಇದರಿಂದ? ಭಾರತೀಯರ ಉದ್ಯೋಗ ಹೋಗುತ್ತಾ? ಅಮೆರಿಕ 90ಸಲ್ಲಿ 80ಸಲ್ಲಿ ನೀವು ಆ ಒಂದು ಶಬ್ದ ಕೇಳೋ ರೋಮಾಂಚನ. ಎಲ್ಲಿದನ್ರಿ ನಿಮ್ಮ ಮಗ? ಸಾಫ್ಟ್ವೇರ್ ಇಂಜಿನಿಯರು ಅಮೆರಿಕಾದಲ್ಲಿ, ಮಗಳು ಅಮೆರಿಕಾದಲ್ಲಿ, ಆನಂತರ ಸೊಸೆನೂ ಅಮೆರಿಕಾದಲ್ಲಿ. ಅದು ದೊಡ್ಡ ಪ್ರತಿಷ್ಠೆ ವಿಚಾರ. ಇವತ್ತಿಗೂ ನಿಮ್ಮ ದಕ್ಷಿಣ ಕರ್ನಾಟಕ ಭಾಗ ಅಂತ ಬಂದಾಗ ಅಥವಾ ದಕ್ಷಿಣ ಭಾರತ ಅಂತ ಬಂದಾಗ ನಿಮಗೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಇದನ್ನು ಕೇಳ್ತೀವಿ. ಅಮೆರಿಕ ಕಳಿಸೋ ದೊಡ್ಡ ಒಂದು ಪ್ರೌಢ ಸಂಗತಿ. ಆದರೆ ಇವತ್ತಿಗೆ ಅಮೆರಿಕದಲ್ಲಿರ್ತಕ್ಕಂಥ ಭಾರತೀಯರು ಮೂಕ ರೋದನೆಯಲ್ಲಿ ಅವರಿದ್ದಾರಾ? ಟ್ರಂಪ್ನ ಈ ಅಸ್ತ್ರದಿಂದ ಏನೇನಾಗಬಹುದಾಗುತ್ತೆ? 145% ಟ್ಯಾಕ್ಸ್ ನಾನು ಹಾಕ್ತೀನಿ ಚೀನಾದ ಮೇಲೆ, ನಾನು ಹಾಕ್ತೀನಪ್ಪ, ನಾನು ನಿನಗೆ ಸರಿಸಮನಾಗಿ ಸ್ವಲ್ಪ ಕಡಿಮೆ ನಾನು ಟ್ಯಾಕ್ಸ್ ಹಾಕ್ತೀನಿ ಅಂತ ಚೀನಾ ನಿಂತ್ಕೊಂಡಾಗ ಇಡೀ ವಿಶ್ವ ಯಾವ ಕಡೆಗೆ ಇವಾಗ ಹೋಗ್ತಾ ಇದೆ? ಇದರಿಂದ ಆಗ್ತಕ್ಕಂಥ ಬದಲಾವಣೆ ಏನು, ಬೆಳವಣಿಗೆ ಏನು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನಮ್ಮೊಂದಿಗೆ ನಾಗರಾಜ್ ಆಚಾರ್ ಅವರಿದ್ದಾರೆ. ಚಾರ್ಟರ್ಡ್ ಅಕೌಂಟೆಂಟ್ ಕೂಡ ಹೌದು, ಅವರು ಅಡ್ವೊಕೇಟ್ ಕೂಡ ಹೌದು, ಆರ್ಥಿಕ ತಜ್ಞರು ಹೌದು. ಸ್ವಾಗತ ನಿಮಗೆ ನಾಗರಾಜ್ ಆಚಾರ್ ಅವರೇ. ನಮಸ್ಕಾರ. ಮತ್ತಿಬ್ಬರು ಗೆಸ್ಟ್ ಕೂಡ ನಮ್ಮನ್ನು ಜಾಯ್ನ್ ಆಗ್ತಾರೆ. ಇಷ್ಟು ಮಾತಾಡ್ಸ್ತೀನಿ ನಾನು ಅವ್ರನ್ನ. ನೋಡಿ, ಈಗ ನಾವು ಅದೇ ರೀತಿ ಟ್ರಂಪ್ ಬಗ್ಗೆ ನಾವು ನೋಡ್ತಾ ಇದ್ವಿ. ಈಗ ಭಾರತಕ್ಕೆ ಒಂದು ಅಡ್ವಾಂಟೇಜ್ ಅಂತಲೂ ಕೆಲವರು ಕರೀತಾ ಇದ್ದಾರೆ. ಕೆಲವರು ಈ 90 ಅಡ್ವಾಂಟೇಜ್ ನೀವು ಹೆಂಗೆ ನಂಬ್ಕೋತೀರಿ ಅಂತ ಕೆಲವರು ಹೇಳ್ತಾರೆ. ಹುಚ್ಚಿ ಮದುವೆಯಲ್ಲಿ ಉಂಡೋನೇ ಜಾಣ ಅಂತ ನಮ್ಮ ಕಡೆ ಒಂದು ಮಾತಿದೆ. ಈಗ ಈ ಕಡೆ ಚೀನಾ ಒಂದು ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದೆ, ಅಮೆರಿಕ ಒಂದು ಕಡೆ ಬಿಹೇವ್ ಮಾಡ್ತಾ ಇದೆ. ಇಂಥ ಒಂದು ತೆರಿಗೆ ಹುಚ್ಚರ ಈ ಸಮರದಲ್ಲಿ ಇವತ್ತು ಹೇಳಿದ್ದು ನಾಳೆ ಇಲ್ಲ, ಬೆಳಿಗ್ಗೆ ಹೇಳಿದ್ದು ಸಾಯಂಕಾಲಕ್ಕೆ ಹೇಳಿದ್ದು ಬೆಳಗ್ಗೆಗೆ ಚೇಂಜು. ಇಂಥ ಒಂದು ಕನ್ಫ್ಯೂಷನ್ ಸ್ಟೇಟಲ್ಲಿ ಇಂಡಿಯಾ ಎಲ್ಲಿ ಸ್ಟ್ಯಾಂಡ್ ಆಗ್ತಾ ಇದೆ ಇವತ್ತಿಗೆ ಈ ಒಂದು ನೀತಿ ವಿಚಾರಕ್ಕೆ ನಾವು ಬಂದರೆ ಅಂತ? ಬೇಸಿಕಲಿ ನಾವು 2 ಯುದ್ಧಗಳನ್ನು ಕೇಳಿದ್ದೀವಿ. ವಿಶ್ವದ ಮೊದಲನೇ ಯುದ್ಧ, 2ನೇ ಯುದ್ಧ. ಬಹುಶಃ ನೀವು ಆರ್ಥಿಕವಾಗಿ ಇದನ್ನ ವಿಶ್ಲೇಷಿಸಿದರೆ ಇದನ್ನು ಒಂದು ರೀತಿ ಯುದ್ಧನೇ ಅಂತಲೇ ಹೇಳ್ಬೋದು. ನೀವು ಕೇಳಿದ್ರಿ ಒಂದು ಪ್ರಶ್ನೆ, ಭಾರತದ ಸ್ಥಿತಿಗತಿ ಏನು ಅಂತ. ಇಲ್ಲಿ ಇದನ್ನು ಐ ವುಡ್ ಕಾಲ್ ದಿಸ್ ಆಸ್ ಎ ಪರ್ಫೆಕ್ಟ್ ಆಪರ್ಚುನಿಟಿ ಫಾರ್ ಇಂಡಿಯಾ. ಬಹುಶಃ ತುಂಬ ಜನ ಇದನ್ನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಬಹುಶಃ ಹೇಗೆ ನಮ್ಮ ಮುಂದಿನ ದಿನ ಇದಿರುತ್ತೆ, ಯಾವ ರೀತಿ ಸವಾಲುಗಳಿರುತ್ತೆ, ಈ ಥರ ಹುಚ್ಚಾದ ಒಂದು ಕೆಲವೊಂದು ನಿರ್ಧಾರಗಳು. ನಾನು ಇದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ರಾಂಗ್ ವ್ಯಕ್ತಿ ಕೈಯಲ್ಲಿ ಒಂದು ಆಡಳಿತ ಸಿಕ್ಕಿದ್ರೆ ಹೇಗೆ ಪ್ರಪಂಚ ಬದಲಾವಣೆ ಆಗುತ್ತೆ, ಯಾವ ರೀತಿ ಭಯಾನಕ ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಇದು ಅಂತ. ಸಕ್ಸಸ್ಫುಲ್ ಉದ್ಯಮಿ ಆತ, ಖಂಡಿತ ಸಕ್ಸಸ್ಫುಲ್ ಉದ್ಯಮಿ ಆಗಿರೋ ಕಾರಣಕ್ಕೂ ಅಮೆರಿಕ ಸ್ವಲ್ಪ ಪೇಷನ್ಸ್ ನೋಡ್ತಾ ಇದೆಯಾ? ಹೌದು. ಇವಾಗ ಆ ವಿಚಾರಕ್ಕೆ ಪೂರಕವಾಗಿ ನೀವು ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಬಹುಶಃ ಎಲ್ಲದರಲ್ಲೂ ಸಕ್ಸಸ್ ಆಗಿ ಈ ಹಂತಕ್ಕೆ ಬಂದಾಗ ತಾನು ಮುಂದೆ ಯಾಕೆ ಇದನ್ನ ಮಾಡ್ತಾರೆ ಅಂತ ಯೋಚನೆ ಮಾಡಿದ್ರೆ, ಇದರ ಮೂಲ ಹುಡುಕಿದ್ರೆ ನಾವು ಯಾಕೆ ಇದು ಟ್ರಂಪ್ ಮನಸ್ಸಲ್ಲಿ ಏನಿರಬಹುದು, ಯಾಕೆ ಇದನ್ನ ಮಾಡ್ತಾ ಇರಬಹುದು, ಕೇವಲ ಹುಚ್ಚಾಟನ ಅಥವಾ ಅದರ ಹಿಂದಿನ ಏನಾದರೂ ಯೋಚನೆಗಳಿದೆಯಾ, ಅಥವಾ ಅವರ ಪಕ್ಕದಲ್ಲಿ ಸುತ್ತಮುತ್ತಲು ಆರ್ಥಿಕ ತಜ್ಞರಿಲ್ವಾ, ಕನ್ಸಲ್ಟೆಂಟ್ಸ್ ಇಲ್ವಾ? ಇಷ್ಟೆಲ್ಲ ಇದ್ದು ಕೂಡ ಯಾಕೆ ಇಂಥ ನಿರ್ಧಾರಗಳು, ಇದು ಮೂರ್ಖತನದ ನಿರ್ಧಾರವೇ ಅಥವಾ ಹುಚ್ಚುತನ ನಿರ್ಧಾರವೇ ಅಂತ ಯೋಚನೆ ಮಾಡಿದಾಗ ಬಹುಶಃ ಅಲ್ಲಿ ಕೆಲವೊಂದು ಸತ್ಯಾಂಶಗಳನ್ನ ಬಹಳ ಆಳವಾಗಿ ನೋಡಿದ್ರೆ ಕೆಲವೊಂದು ವಿಚಾರಗಳು ಬಹಳ ಗಮನವಾಗುತ್ತೆ. ಯಾಕಂದ್ರೆ US ಈಸ್ ಎ ಡೆಫಿಸಿಟ್ ಇಕಾನಮಿ, ಅಂದ್ರೆ ಅವರದ್ದು ಕೊರತೆ ಬಜೆಟ್ ಅಂದ್ರೆ ಅಲ್ಲಿ ಬಜೆಟ್ ಅನ್ನೋದಕ್ಕಿಂತ ಜಾಸ್ತಿ ಡೆಫಿಸಿಟ್ ಇರುವಂಥದ್ದು. ಅವರ ಎಕ್ಸ್ಪೋರ್ಟ್ ಏನಿದೆ, ಎಕ್ಸ್ಪೋರ್ಟ್ ಅನ್ನೋದು ಕಡಿಮೆ ಇದ್ದು ಇಂಪೋರ್ಟ್ ಅನ್ನೋದು ಜಾಸ್ತಿ ಇರುತ್ತೆ. ಯಾವಾಗ ನಮಗೆ ಫಾರಿನ್ ಕರೆನ್ಸಿ, ನಮಗೆ ಹೋಗುವಂಥ ಹಣ
ಆ ದೇಶದಿಂದ ಹೋಗುವಂಥ ಹಣ ಬರೋದಕ್ಕಿಂತ ಜಾಸ್ತಿ ಇದ್ದಾಗ ಅಥವಾ ಕಡಿಮೆ ಇದ್ದಾಗ ಅಲ್ಲಿ ಏನಾಗುತ್ತೆ ಡೆಫಿಸಿಟ್ ಅಂತೀವಿ, ಕೊರತೆ ಅಂತ ಹೇಳ್ತೀವಿ. ಇಲ್ಲಿ ಏನಾಗಿದೆ ಅಂದರೆ ಅಮೇರಿಕ ಅನ್ನುವಂಥದ್ದು ಒಂದು ಮೋರ್ ಆಫ್ ಎ ಸ್ಪೆಂಡಿಂಗ್ ಇಕಾನಮಿ, ಬಹಳ ಖರ್ಚಿಗೆ ಹೆಸರಾಗಿರುವಂಥ ಒಂದು ದೇಶ. ನಾವು ಚಿಕ್ಕದಿಂದನೂ ಒಂದು ಮಾತು ಕೇಳ್ತಾ ಇದ್ವಿ, ಅಮೇರಿಕ ಅಂದರೆ ಯಾವ ಥರ ಅಂದರೆ ನಾವು ಚಿಕ್ಕರು ಸ್ಕೂಲಲ್ಲಿ ಹೋಗ್ತಾ ಇರುವಾಗಲ್ಲ ನಾವು ಮಾತು ಕೇಳ್ತಾ ಇದ್ವಿ, ಅಲ್ಲಿ ಅಮೇರಿಕರ ಅಧ್ಯಕ್ಷರ ಒಂದು ಬಟನ್ ಇರುತ್ತೆ, ಅದು ಪ್ರೆಸ್ ಮಾಡಿದ್ರೆ ಎಲ್ಲ ನಾಶ ಆಗುತ್ತೆ ಅಂತ. ಬಹುಶಃ ಈ ಅಂಥ ಬಟನ್ ಇವ್ರ ಕೈಯಲ್ಲಿ ಸಿಕ್ಬಿಟ್ರೆ ಏನಾಗಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಇಲ್ಲಿ ನೋಡಿ, ಮುಖ್ಯವಾಗಿ ನಾನು ಅಂದ್ಕೊಳ್ಳುವಂಥದ್ದು ಮೂಲ ಉದ್ದೇಶ ಏನಿರ್ಬೋದು ಅಂದರೆ ಆ ದೇಶದಲ್ಲಿ ಈಗ ಇಷ್ಟು ತೆರಿಗೆ ಹಾಕ್ತಾ ಇದ್ದಾರೆ ಅನ್ನೋಂಥದ್ದು ಎರಡು ಕಾರಣ ಇರುತ್ತೆ. ಒಂದು, ನನಗೆ ಯಾರದಾದ್ರ ಮೇಲೆ ಹಠ ಇದ್ದಾಗ, ನನಗೆ ಯಾರದಾದ್ರ ಮೇಲೆ ಸಿಟ್ಟಿದ್ದಾಗ ನಾನು ತೆರಿಗೆ ಹಾಕ್ತೀನಿ. ಇನ್ನೊಂದು ವಿಚಾರ ಮೂಲಭೂತವಾಗಿ ಈವನ್ ಭಾರತದಲ್ಲೂ ಕೂಡ ಇದೇ ಥರದ ತೆರಿಗೆ ಇದೆ, ಕೌಂಟರ್ ವೇಲಿಂಗ್ ಡ್ಯೂಟಿ ಅಂತ, CVD. ಅಂದರೆ ನಾವು ಭಾರತದಲ್ಲಿ ಉತ್ಪಾದನೆ ಆಗುವಂಥ ಒಂದು ವಸ್ತುಗೆ ಭಾರತದಲ್ಲಿ ಎಕ್ಸೈಸ್ ಡ್ಯೂಟಿ ಅಥವಾ GST ಅಂತ ಹಾಕ್ತೀವಿ. ಅದೇ ಒಂದು ಬೇರೆ ದೇಶದಿಂದ ಬಂದಾಗ ಅವರಿಗೆ ಆ GST ಬರೋದೇ ಇರೋದರಿಂದ ಅಲ್ಲಿ ಏನಾಗುತ್ತೆ, ಖರ್ಚು ಕಡಿಮೆ ಆಗೋ ಕಾರಣದಿಂದ ಅದನ್ನ ಭಾರತದಲ್ಲಿ CVD ಅಂತ ಹಾಕ್ತೀವಿ, ಕೌಂಟರ್ ವೇಲಿಂಗ್ ಡ್ಯೂಟಿ ಅಂತ. ಇದನ್ನೇ ಅವರು ಬಹುಶಃ ಪ್ರತಿ ತೆರಿಗೆ ಅನ್ನುವಂಥದ್ದು ಹಾಕ್ತಾ ಇದ್ದಾರೆ. ಯಾಕೆ ಅಂದರೆ ಬೇರೆ ದೇಶದಿಂದ ಬರುವಂಥ ವಸ್ತು ಬದಲಾಗಿ ನಾವು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವ, ನಮ್ಮ ದೇಶದಲ್ಲಿ ಇದನ್ನ ಪ್ರೊಡಕ್ಷನ್ ಮಾಡಿದ್ರೆ, ಉತ್ಪಾದನೆ ಮಾಡಿದ್ರೆ ಇಲ್ಲಿ ಹೆಚ್ಚಿನ ಉತ್ಪಾದನೆಗಳಾಗುತ್ತೆ. ಇಲ್ಲಿ ನಮ್ಮ ಭಾರತದಲ್ಲಿ ಹೇಗೆ ನಾವು ಮೇಕ್ ಇನ್ ಇಂಡಿಯಾ ಬಂತು, ಅದೇ ತರಹದ ಒಂದು ಕಾನ್ಸೆಪ್ಟ್ ಇಲ್ಲ ಆಗಲಿ, ಇಡೀ ಅಮೇರಿಕ ದೇಶದಲ್ಲಿ ಉತ್ಪಾದನೆಗಳು ಜಾಸ್ತಿ ಆಗಲಿ, ಎಂಟರ್ಪ್ರೆನ್ಯೂರ್ಶಿಪ್ ಆ ದೇಶದಲ್ಲಿ ಹುಟ್ಕೊಳ್ಳಿ ಅನ್ನುವಂಥ ಒಂದು ಸದುದ್ದೇಶದಿಂದ ಮಾಡಿರುವಂಥ ಇದು ಯೋಚನೆ ಆಗಿರೋದ್ರಿಂದ ಬಹುಶಃ ಟ್ರಂಪ್ ಆ ನಿಟ್ಟಿನಲ್ಲಿ ತನ್ನ ಎಲ್ಲ ತಜ್ಞರ ಜೊತೆಗೆ ಚರ್ಚೆ ಮಾಡಿ ಇದು ಸರಿಯಾದ ನಿರ್ಧಾರ ಅಂತ ಗಮನಿಸಿ ತಗೊಂಡಿರುವಂಥದ್ದು ಅನ್ನುವಂಥ ನನ್ನೇ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದರೆ ಈಗ ಒಂದು 75 ದೇಶಗಳಿಗೆ ಒಂಥರ ತೆರಿಗೆ ರಜೆ ಅಂತ ಕರೆಯೋಣ. ಈ ಮನುಷ್ಯ ಯಾವ ತೆರಿಗೆಯನ್ನು ಹಾಕಬೇಕು ಅಂತ ಅಂದುಕೊಂಡಿದ್ದಾನೋ ಆ ತೆರಿಗೆಗೆ 90 ದಿನಗಳ ಕಾಲ ಒಂದು ಲೀವ್ ಕೊಟ್ಟಿರಬೇಕು ಅಂತ ನಾವು ಭಾವಿಸೋಣ. ಇದಾದಾಗ ಏನಾಗುತ್ತೆ, ಇಂಡಿಯಾದಲ್ಲಿ ಫಾರ್ಮಾಸ್ಯೂಟಿಕಲ್ ಕಂಪ್ನಿನೋ ಇನ್ನೊಬ್ಬರೋ ಮತ್ತೊಬ್ಬರೋ ಎಲ್ಲರೂ ದೊಡ್ಡಣ್ಣ ಹೋಗಬಹುದು. ಆಗ ಭೂಮಿ ನಾನೇ ಕೊಡ್ತೀನಿ ಬನ್ರಯ್ಯ, ನಮ್ಮ ಅಮೆರಿಕಾದಲ್ಲಿ ನೀರು ಕೊಡ್ತೀನಿ ಬನ್ನಿ, ಎಂಪ್ಲಾಯ್ಮೆಂಟ್ ಕೊಡ್ತೀನಿ ಬನ್ನಿ, ಇಲ್ಲೇ ಉತ್ಪಾದನೆ ಮಾಡಿ. ನೀವು ಯಾಕೆ ಪಾಪ ನೀವು ಭಾರತದಲ್ಲಿ ಉತ್ಪಾದನೆ ಮಾಡಿಕೊಂಡು ಅಲ್ಲಿಂದ ಇಷ್ಟೊಂದು ಟ್ಯಾಕ್ಸ್ ಹಾಕಿಸ್ಕೊಂಡು ನೀವ್ಯಾಕೆ ಒದ್ದಾಡ್ತೀರಿ? ಈ ಆಫರ್ಗೋಸ್ಕರವಾಗಿ ಟ್ರಂಪ್ ಆಡ್ತಿರ್ತಕ್ಕಂಥ ಆಟನ ಇದು. ಸರಿ, ಈ ಆಟ ಕೇಳೋಕ್ಕೆಲ್ಲ ಭಾಳ ಅದ್ಭುತವಾಗಿದೆ. ಎಲ್ಲರೂ ಅಲ್ಲೇ ಹೋಗಿ ಮಾಡೋ ಹಾಗಿದ್ದಿದ್ರೆ, ಎಲ್ಲ ಅಲ್ಲೇ ಹೋಗಿ ಮಾಡೋ ಹಾಗಿದ್ದಿದ್ರೆ ಲಾಭದ ಕತೆ ಏನು? ಅಲ್ಲಿನ ಎಂಪ್ಲಾಯ್ಮೆಂಟ್ಗೆ ನೀವು ಚೀನಾದಲ್ಲಿ ಕೊಡ್ತಕ್ಕಂಥ ಸ್ಯಾಲ್ರಿನ ನೀವು ಅಮೆರಿಕಾದಲ್ಲಿ ಕೊಡೋಕ್ಕಾಗಲ್ಲ. ಹೇಗೆ ಕೊಟ್ಬಿಡ್ತೀರಿ? ಅಮೆರಿಕಾದಲ್ಲಿ ಒಪ್ಪೋದು ಇಲ್ಲ. ಅಲ್ಲಿ ಜನಸಂಪನ್ಮೂಲ ಬೇಕಾದ್ರೆ ಈಗಲೇ ಹೇಳ್ತಾರೆ, ಗ್ರೀನ್ ಕಾರ್ಡ್ಗೆ ಏನು ವ್ಯಾಲ್ಯೂ ಇಲ್ಲ, ನಾನು ಯಾರನ್ನೂ ಕರ್ಕೊಳ್ಳಲ್ಲ, ಸ್ಟೂಡೆಂಟ್ ವೀಸಾನೇ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಒಂದು ಟ್ರಾಫಿಕ್ ರೂಲ್ ವೈಲೇಷನ್ ಮಾಡಿದ್ರೆ ಭಾರತದ ವಿದ್ಯಾರ್ಥಿಗಳು ಸ್ಟೂಡೆಂಟ್ ವೀಸಾನ ಕ್ಯಾನ್ಸಲ್ ಮಾಡ್ತಿರೋ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಹಾಗಾದರೆ ಎಲ್ಲಿಗೆ ಹೋಗ್ತಾ ಇದೆ ಇದು? ಗಮನಿಸ್ತಾ ಹೋದಂತೆ ಈಗ ಚೈನಾ ಮೇಲೆ ಅಮೆರಿಕಾ ಮೇಲೆ ಚೈನಾ ಪ್ರತಿ ಸುಂಕವನ್ನು ಹೇರ್ಕೊಂಡು ಬರ್ತಾ ಇವೆ. ಈಗ ನಾವು ಸಪೋಸ್ ಒಂದು ಬ್ಯಾಟ್ರಿ ಆಗಲಿ, ಸೆಮಿ ಕಂಡಕ್ಟರ್ ಆಗಲಿ, ಡಿಸ್ಪ್ಲೇ ಆಗಲಿ, ಎಲೆಕ್ಟ್ರಾನಿಕ್ ಗೂಡ್ಸ್ ಆಗಲಿ, ಇಂಥ ಒಂದು ವಿಚಾರಗಳು ಬಂದಾಗ ಚೈನಾ ಮೇಲೆ ದೊಡ್ಡ ಮಟ್ಟದಲ್ಲಿ ಅಮೆರಿಕ ಅವಲಂಬಿತವಾಗಿದೆ. ಇದನ್ನು ಅಲ್ಲಗಳೆಯೋಕ್ಕೆ ಆಗಲ್ಲ. ಇಂಡಿಯಾ ಮುಂದೆ ಏನಪ್ಪ ಆಪ್ಷನ್ ಅಂತ ನಾವು ಚೆಕ್ ಮಾಡಿಕೊಂಡಾಗ ನೋಡಿ, ಇಲ್ಲಿ ಕೆಲವರು ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು ಇದನ್ನು ಕೂಡ ಗೆಸ್ ಮಾಡಿದ್ದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಚೈನಾ ಮೇಲೆ ಅಮೆರಿಕ ಎಷ್ಟಪ್ಪ ಟ್ಯಾಕ್ಸ್ ಆಗ್ತಾ ಇದೆ ಅಂತ ನೋಡಿದ್ರೆ, ಈಗ US ಮೇಲೆ ಚೈನಾ ಹಾಕ್ತಿರೋದು 125% ಟ್ಯಾಕ್ಸನ್ನು ಹಾಕ್ತಿದ್ದಾರೆ. ಅಮೆರಿಕ ಎಷ್ಟು ಹಾಕ್ತಿದೆ? 145% ಟ್ಯಾಕ್ಸನ್ನು ಅಮೆರಿಕ ಹಾಕ್ತಿರೋದು. ಈಗ ಭಾರತಕ್ಕೆ ಭಾಳ ಕಷ್ಟ ಆಗಿಬಿಡುತ್ತೆ, ಹಾಗಾಗಿಬಿಡುತ್ತೆ, ಹೀಗಾಗಿಬಿಡುತ್ತೆ ಎನ್ನುವುದರ ಮಧ್ಯೆಯೇ ಒಂದು ವೇಳೆ ಇಲ್ಲಿನ ಉದ್ಯಮಿಗಳು ಅಥವಾ ನಮ್ಮ ದೇಶದ ಕೆಲವು ಚಿಂತಕರು, ಕೆಲವು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಣಿತರು ಯೋಚನೆ ಮಾಡಿದ್ರೆ, ಇಂಡಿಯಾ ಮೇಲೆ ಸುಂಕ ಹಾಕಿಲ್ಲ, ಅಷ್ಟು 26% ಅಷ್ಟೇ ಇಂಡಿಯಾ ಮೇಲೆ ಟ್ಯಾಕ್ಸ್ ಹಾಕಿರೋದು. ಚೈನಾ ಗೂಡ್ಸ್ಗಳನ್ನು ಇಂಡಿಯಾಗೆ ತೆಗೆದುಕೊಂಡು ಬಂದು ಇಂಡಿಯಾದಿಂದ ಅಮೆರಿಕ ಎಕ್ಸ್ಪೋರ್ಟ್ ಮಾಡಿದ್ರೆ ಇದು ವರ್ಕ್ ಆಗುತ್ತಾ? WTO ಕಡೆಯಿಂದ ಇದಕ್ಕೇನಾದರೂ ತಕರಾರುಗಳಿರುತ್ತಾ? ನನ್ನ ಪ್ರಶ್ನೆ ಇದಿದೆ. ಈ ತರಹದ ಒಂದು ವ್ಯಾಪಾರವನ್ನು ಈಗ ನಾವು ಮಾಡಿಕೊಂಡ್ರೆ, ನಾನಿದು 9 ವರ್ಷಗಳ ಕಾಲ ಸಸ್ಟೈನ್ ಆಗಿಬಿಡುತ್ತೆ, ಇದು 100 ವರ್ಷ ಹೀಗೆ ಇದ್ದು ಬಿಡುತ್ತೆ ನಾನು ಹೇಳಲ್ಲ. ಯಾಕೆಂದರೆ ಟ್ರಂಪ್ ಕೈಲಿ ಅಮೆರಿಕ ಆಳ್ವಿಕೆ ಕೊಟ್ಟಿರೋದು ಹೇಗೆ ಅಂದರೆ, ಹುಚ್ಚಿನ ಕೈಲಿ ಕಲ್ಲು ಕೊಟ್ಟಂಗೆ. ಆ ಕಲ್ಲು ಯಾರ ಮೇಲೆ ಬೇಕಾದ್ರೂ ಬೀಳ್ಬೋದು. ನೋಡ್ತಾ ಇದ್ದೀವಲ್ಲ ಇದನ್ನು ಹುಚ್ಚು ಇಂಥ ನಿರ್ಧಾರಗಳನ್ನು ಇದುವರೆಗಿನ ಅಮೆರಿಕದ ಯಾವುದೇ ಅಧ್ಯಕ್ಷ ನಮಗೆ ನೆನಪಿರುವ ಮಟ್ಟಿಗೆ, ಓದಿರುವ ಮಟ್ಟಿಗೆ ಇಷ್ಟರ ಮಟ್ಟಿಗಿನ ಹುಚ್ಚು ನಿರ್ಧಾರಗಳನ್ನು ಮಾಡಿಲ್ಲ ಅಂತ. ಈ ಒಂದು ವಿಚಾರದಲ್ಲಿ ಭಾರತಕ್ಕೆ ಅವಕಾಶಗಳು ಜಾಸ್ತಿ ಆಗುತ್ತಾ ಇಲ್ಲಿ ಅಂತ?
ನಾನು ಆಗಲೇ ಹೇಳಿದೆ ಒಂದು ಮಾತು ಇಂಗ್ಲೀಷ್ನಲ್ಲಿ, ದಿಸ್ ಈಸ್ ದ ಪರ್ಫೆಕ್ಟ್ ಅಪಾರ್ಚುನಿಟಿ ಫಾರ್ ಇಂಡಿಯಾ. ಬಹುಶಃ 3 ಥರದ ವ್ಯವಹಾರಗಳಿರುತ್ತೆ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ನ, ಯಾಕಂದರೆ ಇಂಡಿಯಾದಲ್ಲಿ ಏನು ಅಂದರೆ 142 ಕೋಟಿಯ ಜನಸಂಖ್ಯೆ ಅಂದರೆ ಬಹುಶಃ ಬಹಳ ದೊಡ್ಡದಾದ ಮ್ಯಾನ್ ಪವರ್ ರಿಸೋರ್ಸಸ್. ಬಹುಶಃ ಅದನ್ನು ಉಪಯೋಗಿಸಿಕೊಳ್ಳೋದ್ರಿಂದ ಭಾರತಕ್ಕೆ ಉತ್ಪಾದನೆಯ ಸಾಮರ್ಥ್ಯ ತುಂಬಾ ಇದೆ. ಬಹುಶಃ ನಮ್ಮಲ್ಲಿ ಒಂದೇ ಒಂದು ಸಮಸ್ಯೆ ಏನು ಅಂದರೆ, ಒಂದು ಕೌಶಲ್ಯತೆಯ ಚೈನಾಕ್ಕೆ ಕಂಪೇರ್ ಮಾಡಿದರೆ 9 ಗಂಟೆಯ ಅವಧಿಯಲ್ಲಿ ಅವರು ಸಾಧಾರಣ 1,000 ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡಿದರೆ ನಮಗೆ ಇರುವಂಥದ್ದು 600ರಿಂದ 700 ಮಾತ್ರ ನಮ್ಮ ಕೆಪಾಸಿಟಿ ಲೆವೆಲ್. ಹಾಗಾಗಿ ಅವರ ಎಫಿಷಿಯನ್ಸಿಗೆ ನಾವು ಕಂಪೇರ್ ಮಾಡಿದರೆ, ತುಲನೆ ಮಾಡಿದರೆ ಭಾರತದ ಸಾಮರ್ಥ್ಯ ಅಂದರೆ ಸ್ಕಿಲ್ ಕಂಪೇರ್ ಟು ಚೈನಾ ನಾವು ತುಂಬ ಹಿಂದೆ ಇದ್ದೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಹಾಗಾಗಿ ಅವರ ಬಿಸ್ನೆಸ್ ಏನಿದೆ, ಅವರ ವ್ಯವಹಾರದ 10% ಭಾರತಕ್ಕೆ ಬಂದರೂ ಕೂಡ ಭಾರತದ GDP ಬಹಳ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಇದು ಒಂದು. ಎರಡನೇದು, ವ್ಯವಹಾರದಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್. ಗ್ಲೋಬಲ್ GDP 0.5% ಡೆಂಟ್ ಆಗುತ್ತೆ ಅಂತ ಆಲ್ರೆಡಿ ರಿಪೋರ್ಟ್ ಇದೆ. ಗ್ಲೋಬಲ್ GDP ಮಾತಾಡ್ತಾರೆ, ಇಡೀ ಜಾಗತಿಕ GDP ಅದು 0.5% ಅಂತ ಹೇಳಲಿಕ್ಕೆ ಬಹಳ ಕಡಿಮೆ ಅಂತ ಅನಿಸುತ್ತೆ. ಆದರೆ ನಾವು ಗ್ಲೋಬಲ್ ಲೆವೆಲ್ ಚೆಕ್ ಮಾಡಿಕೊಂಡಾಗ ದೊಡ್ಡ ಮಟ್ಟದ ಒಂದು ಆಘಾತ ಇದೆ. ಇಟ್ ಮೇ ಲೀಡ್ಸ್ ಟು ರಿಸೆಷನ್ ಆಲ್ಸೋ. ಖಂಡಿತ ಆ ಸಾಧ್ಯತೆ ಒಂದಾದರೆ, ಇನ್ನೊಂದೆಡೆ ಭಾರತಕ್ಕಿರುವಂಥ ಅಡ್ವಾಂಟೇಜಸ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇಲ್ಲಿ ಏನಾಗುತ್ತೆ ಅಂದರೆ, ಎರಡನೇದು ಇಲ್ಲಿ ಟ್ರಾನ್ಸಿಟ್ ಬಿಸ್ನೆಸ್ ಅನ್ನುವಂಥದ್ದು. ತಾವೀಗ ಆಗಾಗಲೇ ಹೇಳಿದ್ರಿ, ಬಹುಶಃ ಚೈನಾದಿಂದ ಇಲ್ಲಿಗೆ ತಗೊಂಡು ಅವರು ಚೈನಾ ಕಡೆ ಇನ್ನೊಂದು ಆಫರ್ ನಮಗೆ ಏನಿದೆ ಅಂದರೆ 5% ನಾನು ನಿಮ್ಗೆ ಕಡಿಮೆ ಮಾಡ್ಕೊಡ್ತೀನಿ ಟ್ಯಾಕ್ಸ್ ಅಂತ ಹೇಳಿ, ಆ ಒಂದು ಆಫರ್ ಚೈನಾದಿಂದ ಬಂದಾಯಿತು. ಸೊ ಬಹುಶಃ ಈ 3 ತಿಂಗಳ ಅವಧಿ ಏನಿದೆ, ಈ ಮೊರಟೋರಿಯಂ ಪೀರಿಯಡ್ ಏನಿದೆ, ಬಹುಶಃ ಈ ಹಂತದಲ್ಲಿ ಸಾಕಷ್ಟು ಬದಲಾವಣೆಗಳಿಗೆ ಆಗ್ಲಿಕ್ಕಿದೆ. ಇಂದಿನ ವಸ್ತುಸ್ಥಿತಿಗೆ ಗಮನಿಸಿದರೆ ಬಹುಶಃ ಇದೇ ವಸ್ತುಸ್ಥಿತಿ ಹೀಗೆ ಮುಂದೆ ಒರೀತದೆ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಂಡು ಮಾತಾಡಿದರೆ, ಬಹುಶಃ ಭಾರತ ತನ್ನ ಕೌಶಲ್ಯತೆಯನ್ನು, ತನ್ನ ಸ್ಕಿಲ್ಲನ್ನು ಸ್ವಲ್ಪ ಹೆಚ್ಚುಪಡಿಸಿ ಬಹುಶಃ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಮಾಡನ ಬಹಳ, ಈಗ ನಾವು ಆಲ್ರೆಡಿ ನೋಡಿದ್ದೀವಿ ಮೇಕ್ ಇನ್ ಇಂಡಿಯಾ ಅಂತ ಒಂದು ಕಾನ್ಸೆಪ್ಟ್ಗಳು, ಅದನ್ನು ಹೆಚ್ಚಿನ ರೀತಿಯಲ್ಲಿ, ನೈಜ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಂತ ಆದರೆ ಬಹುಶಃ ಭಾರತಕ್ಕೆ ಅಗಾಧವಾದ ಒಂದು ಅಪಾರ್ಚುನಿಟಿ ಇದೆ, ಅವಕಾಶಗಳಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಇಂಥ ಒಂದು ಈ ರಾಂಗ್ ಡಿಸಿಷನಲ್ಲಿ, ತಾವು ಆಗಾಗಲೇ ಮಾತಾಡ್ತಾ ಇದ್ವಿ, ಹುಚ್ಚನ ಮದುವೆಯಲ್ಲಿ ಉಂಡವನೇ ಜಾಣ ಅನ್ನುವಂಥದ್ದು. ಭಾರತ ಬಹುಶಃ ಈ ಒಂದು ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿಕೊಂಡ್ರೆ ಬಹುಶಃ ಒಳ್ಳೆಯ ಒಂದು ಮುಂದಿನ ಒಂದು ಫ್ಯೂಚರ್ ಏನಿದೆ ಬಹಳ ಚೆನ್ನಾಗಿ ಆಗ್ಲಿಕ್ಕಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಾನು ಇದೀಗ ಇದೇ ಒಂದು ಚರ್ಚೆಯಲ್ಲಿ ನಮ್ಮ ಡಾಕ್ಟರ್ ಪ್ರಕಾಶ್ ಅವರು ಜಾಯ್ನ್ ಆಗಿದ್ದಾರೆ, ತೆರಿಗೆ ಮತ್ತು ಆರ್ಥಿಕ ತಜ್ಞರು. ಸ್ವಾಗತ ನಿಮಗೆ ಪ್ರಕಾಶ್ ಅವರು. ಅಖಾಡ ವಿಶೇಷ ಚರ್ಚೆ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಪ್ರಕಾಶ್ ಅವರೇ, ನನ್ನ ಪ್ರಶ್ನೆ ಇಷ್ಟನೇ ಇಲ್ಲಿ. ಈಗ ಚೈನಾ ಅಮೆರಿಕ ಒಂದು ಕಡೆ ವಾರ್ ನಡೀತಾ ಇದೆ, ಆರ್ಥಿಕ ವಾರ್ ಇದು, ಅಂದರೆ ರಿಯಲ್ ಆಗಿರ್ತಕ್ಕಂಥ ವಾರ್ ಅಲ್ಲ, ಅದಾಗೋದು ಬೇಡ. ಸೊ ಈ ವಾರ್ನ ನಡುವೆ ನಮಗಿರ್ತಕ್ಕಂಥ ಅಡ್ವಾಂಟೇಜ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ, ಮತ್ತು ಅಪಾಯಗಳ ಬಗ್ಗೆನೂ ನಾವು ಎಚ್ಚೆತ್ತುಕೊಳ್ಳುವಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ ಅಂತ ಹೇಳಿ. ಹೇಗೆ ನಾವೀಗ ಈ ಸನ್ನಿವೇಶವನ್ನು ಟ್ಯಾಕಲ್ ಮಾಡೋದು ಹೇಗೆ? ಈಗ ಚೈನಾಯಿಂದ ತರಿಸ್ಕೊಳ್ಳಲ್ಲ, ಚೈನಾದವರು ಜಾಸ್ತಿ ಟ್ಯಾಕ್ಸ್ ಹಾಕ್ತಾರೆ ಅಂತ ಒಂದು ಕಡೆ ಅಮೆರಿಕ ಇರುತ್ತೆ. ಸೊ ಇದಕ್ಕೆ ಇಂಡಿಯಾ ಏನು ಮಾಡಬಹುದು? ಅದೇ ಪ್ರಾಡಕ್ಟನ್ನು ಚೈನಾ ತರಿಸ್ಕೊಂಡು ಇಂಡಿಯಾ ಅಮೆರಿಕ ಕೊಡಬಹುದಾ? ಇದೊಂದು ಭಾಗ. ಜೊತೆಗೆ ಚೈನಾಗೂ ಈ ಸೋಯಾಬೀನೋ, ಕಾಟನ್ನೋ, ಇನ್ನೊಂದೋ ಮತ್ತೊಂದೋ ಅಮೆರಿಕ ಕಡೆಯಿಂದ ಬೇಕಿತ್ತು. ಅದಕ್ಕೆ ನಾವು ಪ್ಯಾರ್ಲಲ್ಲಿ ನಾವು ರೆಡಿ ಇದ್ದೀವಾ, ನಾನು ಕೊಡ್ತೀನಿ ಬಾಪ ನಿನಗೆ ಅಂಥೇಳಿ ಎರಡು ಕಡೆ ಲಾಭ ಮಾಡ್ಕೊಳ್ಬಹುದು ನಾವು. ಖಂಡಿತವಾಗಿ. ಸೊ ಇಲ್ಲಿ ಥಿಯರಿಟಿಕಲ್ಲಾಗಿ ಇವರು ಒಂದು ತೋರಿಸ್ತಾ ಇದ್ದಾರೆ. ಓಕೆ. ಸೊ ಪ್ರಾಕ್ಟಿಕಲ್ಲಾಗಿ ಟೋಟಲಾಗಿ ಡಿಫ್ರೆನ್ಸ್ ಬರುತ್ತೆ. ಇದೇನಿದ್ರು ಕಾದಿದ್ದು ನೋಡಿಂತಾರಲ್ಲ ಆ ಥರ ಆಗ್ತಾಯಿದೆ. ಇವರು ಎಲ್ಲ ಸ್ಟ್ಯಾಟಿಸ್ಟಿಕಲ್ ಫಿಗರ್ಸ್ ತೋರಿಸ್ಬಿಡ್ತಾರೆ. ಓಕೆ, ನಮ್ಮ ಹತ್ರ ಇಷ್ಟು ಪ್ರೊಡಕ್ಷನ್ ಇದೆ, ಇಷ್ಟು ಮೆಟೀರಿಯಲ್ ಇದೆ ಎಲ್ಲ ಅಂತ ಹೇಳಿಬಿಟ್ಟು. ಬಟ್ ಅಷ್ಟು ಅಲ್ಲಿ ಇದು ಇರ್ಬೋದು, ಬಟ್ ಅದು ಕ್ವಾಲಿಟಿ ಏನಿದೆ, ಆ ಕ್ವಾಲಿಟಿ ಅವ್ರು ತಗೊಳ್ತಾರ, ಅದು ಅವ್ರಿಗೆ ಯೂಸ್ ಆಗುತ್ತಾ, ಅದು ಯಾವುದೂ ಇವರು ಇದು ಮಾಡೋದಿಲ್ಲ. ಸೊ ಈ ಥರ ಆಗಿ ಇದು ಬಂದುಬಿಟ್ಟು ಖಂಡಿತವಾಗಿ ಟೋಟಲಾಗಿ ಸಕ್ಸಸ್ ಆಗುತ್ತೆ ಅಂತ ಹೇಳೋ ಒಂದು ಇದು ಇಲ್ಲವೇ ಇಲ್ಲ. ಓಕೆ. ಸೊ ಇದರಿಂದ ನಮಗೆ ಅನಾಹುತಗಳೇ ಜಾಸ್ತಿ ಆಗುತ್ತೆ ಅನ್ನೋದು ನನ್ನ ಒಂದು ಉದ್ದೇಶ. ಓಕೆ ಓಕೆ. ಈಗ ನಾಗರಾಜ್ ಅವರೇ, ಭಾರತದಿಂದ ಅಮೆರಿಕಕ್ಕಪ್ಪ ವಜ್ರ $10.2 ಬಿಲಿಯನ್ ಅಷ್ಟು ವಜ್ರ ಹೋಗುತ್ತೆ. ವೈದ್ಯಕೀಯ ಉಪಕರಣಗಳು $7.44 ಬಿಲಿಯನ್ ಹೋಗುತ್ತೆ. ಆಭರಣ $3.6 ಬಿಲಿಯನ್ ಅಷ್ಟು ಆಭರಣಗಳು ನಮ್ಮ ಕಡೆಯಿಂದ ಹೋಗ್ತವೆ. ಕೃಷಿ ಉತ್ಪನ್ನ $450 ಬಿಲಿಯನ್ ಹೋಗುತ್ತೆ. ಸಂಸ್ಕರಿಸಿದ ಪೆಟ್ರೋಲ್ $4.9 ಬಿಲಿಯನ್ ಇದೆ. ಅಕ್ಕಿ $1 ಬಿಲಿಯನ್ ಇದೆ. ಇದೆಲ್ಲ ನೋಡಿಕೊಂಡಾಗ ಈಗ ಅಮೆರಿಕದೊಂದಿಗೆ, ಯಾಕೆಂದರೆ ಚೀನಾ ಮತ್ತು ಅಮೆರಿಕದ ಹಗೆತನದ ನಡುವೆ ನಾವು ನಮ್ಮ ಮಿತ್ರತ್ವವನ್ನು ಇನ್ನೂ ಒಂದು ಸ್ವಲ್ಪ ಹೆಚ್ಚು ಮಾಡ್ಕೊಳ್ಬಹುದಾ ಅಮೆರಿಕ ಜೊತೆಗೆ? ಇಂತಿಂಥ ಕಾರಣಗಳಿಗಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತೀವಿ ನಾವು. ಚೀನಾ ಮೇಲೆ ಅಮೆರಿಕ ಯಾವುದಕ್ಕೆ ಅವಲಂಬಿತ ಆಗಿತ್ತೋ, ನಾನು ಕೊಡ್ತೀನಿ ಅಂತ ಹೇಳಬೇಕಾದ್ರೆ ಚೀನಾನ ತರಿಸ್ಕೊಂಡು ಬೇಕಾದ್ರೆ ಮಾರೋಣ, ನಾವು ಚೀನಾನ ತರಿಸ್ಕೊಂಡೇ ಬೇಕಾದ್ರೆ ಕೊಡೋಣ, ಅದು ಸಾಧ್ಯ ಇದೆಯಾ ಈಗ?
ಇಲ್ಲಿ ಇನ್ನೊಂದು ಬಹಳ ಟೆಕ್ನಿಕಲ್ ಆದ ಒಂದು ಪಾಯಿಂಟ್ ಇದೆ, ಈ ಟ್ಯಾಕ್ಸ್ ಇನ್ಸಿಡೆನ್ಸ್ ಆ್ಯಂಡ್ ಇಂಪ್ಯಾಕ್ಟ್ ಅಂತ. ಓಕೆ. ಈಗ ಭಾರತದಿಂದ ಒಂದು ಐಟಮ್ ಅಲ್ಲಿಗೆ ಹೋಗುತ್ತೆ, ಆಮದಾಗುತ್ತೆ ವಿದೇಶದಲ್ಲಿ, ಅಂದರೆ ಯು ಎಸ್ನಲ್ಲಿ. ಸೊ ಆ ಒಂದು ವಸ್ತುವಿಗೆ ಟ್ಯಾಕ್ಸ್ ಹಾಕಿದಾಗ ಟ್ಯಾಕ್ಸ್ ಯಾರ ಮೇಲೆ ಬೀಳುತ್ತೆ ಅನ್ನುವಂಥದ್ದು ಆಯಿತಾ. ಇಂಪೋರ್ಟ್ ಆದಾಗ ಅಲ್ಟಿಮೇಟ್ಲಿ ನಾನು 100 ರೂಪಾಯಿ ವಸ್ತುಗೆ 100 ರೂಪಾಯಿ ಟ್ಯಾಕ್ಸ್ ಹಾಕ್ತೀನಿ, ಅಥವಾ 145 ಹಾಕ್ತೀನಿ, 245 ರೂಪಾಯಿ ಆಗುತ್ತೆ. ಅದನ್ನು ಕಟ್ಟುವವರು ಯಾರು? ಓಕೆ. ಅಲ್ಲ, ಜನಗಳ ಮೇಲೆ ಹಾಕ್ತಾರೆ, ಗ್ರಾಹಕರ ಮೇಲೆ ಅಲ್ಲಿಯ ಹಾಕ್ತಾರೆ. ದೇಶದ ಗ್ರಾಹಕರ ಮೇಲೆ ಗ್ರಾಹಕರ ಮೇಲೆ ಹೋಗುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ದ ಕಂಪ್ಲೀಟ್ ಕಾಸ್ಟ್ ಆಫ್ ಪರ್ಚೇಸ್ ಏನಿದೆ, ಕಾಸ್ಟ್ ಆಫ್ ಇಂಪೋರ್ಟ್ ಆಫ್ ದ್ಯಾಟ್ ಕಂಟ್ರಿ ಏನಿದೆ, ಈಗ ನಾನೇನು ಮಾಡ್ತೀನಿ, ಭಾರತದಲ್ಲಾಗಲಿ ಚೈನಾದಲ್ಲಾಗಲಿ ನನ್ನ ಕಾಸ್ಟನ್ನು ನಾನು ಸಂಪೂರ್ಣವಾಗಿ, ನನ್ನ ಕಾಸ್ಟ್ ಏನಿದೆ, ನನ್ನ ಮಾರ್ಜಿನ್ ಏನಿದೆ, ನನ್ನ ಲಾಭ ಏನಿದೆ, ಅದನ್ನು ಸೇರಿಸಿ ತೆರಿಗೆ ಏನಿದೆ ಅದನ್ನು ಎಕ್ಸ್ಟ್ರಾ ಅವರಿಂದನೇ ಕಲೆಕ್ಟ್ ಮಾಡಿ ಅಲ್ಲಿ ಕಟ್ಟುವಂಥ ಒಂದು ಪ್ರೊಸೆಸ್ ಇದು. ಹಾಗಾಗಿ ನೀವು ಯೋಚನೆ ಮಾಡಿದಾಗ ಆ ಕಾಸ್ಟ್ ಆಫ್ ಪ್ರಾಡಕ್ಟ್ ಏನಿದೆ, ಇಲ್ಲಿ ಲಾಭ ಮಾಡಿಕೊಳ್ಳುವವರು ಯಾರು ಅಂದರೆ ಅಮೇರಿಕಾ ದೇಶದ ಸರ್ಕಾರ. ಓಕೆ. ಅಲ್ಲಿ ನೆಲೆಸಿರುವವರಲ್ಲ, ಉಪಯೋಗಿಸ್ತಾ ಇರುವವರಲ್ಲ. ಯಾವುದೇ ದೇಶದ ಟ್ಯಾಕ್ಸ್ ತೆರಿಗೆ ಹೆಚ್ಚಾದಾಗ ಇಲ್ಲಿ ಏನಾಗುತ್ತೆ, ಚೈನಾ ಆಗಲಿ ಭಾರತ ಆಗಲಿ, ಸೊ ಅಲ್ಲಿ ದೇಶಕ್ಕೆ ಎಕ್ಸ್ಪೋರ್ಟ್ ಆದಾಗ, ಅವರಿಗೆ ಇಂಪೋರ್ಟ್ ಆದಾಗ ಅಲ್ಲಿ ಏನಾಗುತ್ತೆ, ಆ ದೇಶದ ವಸ್ತುವಿನ ಕಚ್ಚಾ ವಸ್ತುವಿನ ಬೆಲೆ ಏನಿದೆ ಅದರ ರೇಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ನಮಗೆ ಅಲ್ಲಿ 100 ರೂಪಾಯಿ ಪ್ರೊಡಕ್ಷನ್ ಇದೆ, ನಮಗೆ 100 ರೂಪಾಯಿ ಪ್ರೊಡಕ್ಷನ್ ಇದೆ, ಚೈನಾದಲ್ಲಿ 100, ನಮ್ಮಲ್ಲಿ 100 ಅಂತ ಇಟ್ಕೊಳ್ಳೋಣ. ನಮ್ಮಲ್ಲಿ ಹೋಗುವಾಗ 126ಕ್ಕೆ ಹೋಗುತ್ತೆ, ಅವರದ್ದು 245ಕ್ಕೆ ಹೋಗುತ್ತೆ. ಹಾಗಾಗಿ ಈ ಒಂದು ಪಾಯಿಂಟಲ್ಲಿ ನಾವು ಗಮನಿಸಿದರೆ ನಮ್ಮ ಕಾಸ್ಟ್ ಅವರಿಗೆ ಏನಾಗುತ್ತೆ, ಬಹಳ ಕಡಿಮೆಯಾಗಿ ಸಿಗುತ್ತೆ. ಇಲ್ಲಿ ಇಷ್ಟು ದಿನ ಏನು ಮಾಡ್ತಾ ಇದ್ರು, ಅವರಿಗೆ 60 ರೂಪಾಯಲ್ಲಿ ಆ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇತ್ತು, ನಮಗೆ 100 ರೂಪಾಯಿ ಆಗ್ತಾ ಇತ್ತು. ಅವರು 60ಕ್ಕೆ ಒಂದು 20-30 ಲಾಭ ಅದೆಲ್ಲ ಸೇರಿಸಿ 90ಕ್ಕೆ ಮಾರ್ತಾ ಇದ್ರು, ನಮಗೆ 100ಕ್ಕೆ ನಮ್ಮ 100ಕ್ಕಿಂತ ಕಡಿಮೆ ಮಾರಕ್ಕೆ ಆಗ್ತಾ ಇರಲಿಲ್ಲ. ಈಗ ಈ ಟ್ಯಾಕ್ಸಿಂದ ಭಾರತಕ್ಕೆ ಒಂದು ಒಳ್ಳೆಯ ಅಡ್ವಾಂಟೇಜಸ್ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಫೈನ್. ನಾನು ಚರ್ಚೆ ಮತ್ತಷ್ಟು ಮುಂದುವರಿಸ್ತೀನಿ. ಒಂದು ಏನು ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಆಯಿತು, ಇಂಡಿಯಾ ಕಡೆಯಿಂದ ಏನೇನು ವಸ್ತು ತರಿಸ್ಕೊಳ್ತಾ ಇದ್ರೋ ಅಷ್ಟನ್ನೇ ತರಿಸ್ಕೊಳ್ಬೇಕಾಗತ್ತೆ ಅಮೆರಿಕ, ಅದರ ರಿಕ್ವೈರ್ಮೆಂಟ್ಗಳಿಗೆ ಹೋಲಿಕೆ ಮಾಡಿಕೊಂಡಾಗ. ಒಂದು ವೇಳೆ ಚೈನಾನ ಕಂಪ್ಲೀಟ್ ಆಗೋದು ಬ್ಲಾಕ್ ಮಾಡ್ತು ಅಂತ ಅಂದ್ಕೊಳ್ಳೋಣ, ತಡದೇ ಬಿಡ್ತು ಅಂದಾಗ ಮಾತ್ರ ಚೈನಾಯಿಂದ ಏನೇನು ತರಿಸ್ಕೊಳ್ತಾ ಇದ್ದೀವಿ ಇದರ ಉಳಿದ ಪೂರೈಕೆದಾರರು ಯಾರು ನನಗೆ ಸಿಗಬಹುದು ಅಂತ ಆಪ್ಷನ್ಗೆ ಬಂದಾಗ ಇಂಡಿಯಾ ಅಂತ ಅಂದ್ಕೊಂಡ್ರೆ, ಇಂಡಿಯಾ ಇಲ್ಲಿಂದ ತರುತ್ತೆ ಆ ವಸ್ತುವನ್ನು? ಚೈನಾದ ತರಿಸ್ಕೊಳ್ಳುತ್ತಾ, ಅಥವಾ ಆಲ್ರೆಡಿ ಅಂಥ ಒಂದು ಉತ್ಪನ್ನದ ಒಂದು ವ್ಯವಸ್ಥೆಯನ್ನು ಇಂಡಿಯಾ ಮಾಡ್ಕೊಂಡಿದ್ಯಾ? ಇದ್ರ ಕಥೆ ಏನಾಗುತ್ತೆ? ಪ್ರಕಾಶ್ ಅವರೀಗ ಚೈನಾ ಮೇಲೆ ಈ ಥರದೊಂದು ದಾಳಿ ಆಗೋದು, ತೆರಿಗೆ ದಾಳಿ ಆಗೋದು, ಚೈನಾ ತತ್ತರಿಸುವುದು ಇದಾದಾಗ ಅದರ ಇಮ್ಮಿಡಿಯೇಟ್ ಲಾಭ ಇಂಡಿಯಾಗೆ ಅಂತ ಮಾತಾಡ್ತಾರೆ. ಆದರೆ ಇಂಡಿಯಾಗೆ ಅಂತ ಮಾತನಾಡುವುದು ಬೇರೆ. ಚೈನಾ ವಿಚಾರದಲ್ಲಿರ್ತಕ್ಕಂಥ ನಂಬಿಕೆ ಏನು ಅಂತ ಹೇಳಿದ್ರೆ, ವಿಶ್ವದಲ್ಲಿ ಚೈನಾ ಈಗೇನು ಉತ್ಪಾದನೆ ಮಾಡ್ತಾ ಇದ್ದಾರೋ ಅವರು ಉತ್ಪಾದನೆ ಮಾಡುವಂಥ ವೆಚ್ಚಕ್ಕೆ ಅದಕ್ಕಿಂತ ಕಡಿಮೆಗೆ ಯಾರು ಉತ್ಪಾದನೆ ಮಾಡೋಕ್ಕಾಗಲ್ಲ. ಅವ್ರೇನು ರಫ್ತು ಮಾಡ್ತಾ ಇದ್ದಾರೆ ಅದನ್ನ ಅಂತ ಒಂದು ಮಾತಿದೆ. ಈ ಸ್ಥಿತಿಗೆ ನಾವು ರೆಡಿ ಇದ್ದೀವ? ಹೇಳ್ಕೊಳ್ಳೋದು ಈಸಿ, ಇಂಡಿಯಾಗೆ ಅಡ್ವಾಂಟೇಜ್ ಬಿಡಪ್ಪ ಅಂತೇಳಿ. ನಾವು ಈ ಸಿದ್ಧತೆ ನಮ್ದು ಇಷ್ಟು ಮಟ್ಟಿಗಿದೆ, ನಾವು ರೆಡಿ ಇದ್ದೀವ ಇದಕ್ಕೆ ಅಂತ? ಖಂಡಿತ ನಾವು ರೆಡಿ ಇಲ್ಲ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಅವ್ರ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗು ನಮಗಾಗೋದಿಲ್ಲ, ಒಂದು. ಎರಡನೇದು, ಅಲ್ಲಿ ಸಿಗೋ ಥರ ನಮಗೆ ರಾ ಮೆಟೀರಿಯಲ್ಲು ಇಲ್ಲಿಲ್ಲ. ಓಕೆ. ಸೊ ಈ ಥರ ಇರೋದ್ರಿಂದ ಇದು ಥಿಯರಿಟಿಕಲ್ಲಾಗಿ ಇವರೆಲ್ಲ ಹೇಳ್ತಾ ಇದ್ದಾರೆ ಇಂಡಿಯಾಗೆ ಬೆಟ್ರು ಅಂತ ಹೇಳ್ಬಿಟ್ಟು, ಆದರೆ ಪ್ರಾಕ್ಟಿಕಲ್ಲಾಗಿ ಇಂಡಿಯಾಗೆ ಏಟ್ ಬೀಳುತ್ತೆ ಅನ್ನೋದೇ ನನ್ನ ಅಭಿಪ್ರಾಯ. ಫೈನ್. ಇನ್ನೊಂದು ಕಡೆ ನಾನು ನಾಗರಾಜ್ ಅವರೇ, ಈಗ ನಾವು ಫಾರ್ಮಾಸ್ಯೂಟಿಕಲ್ ಅಥವಾ ನೀವೇನು ಡ್ರಗ್ ಇಂಡಸ್ಟ್ರಿ ಏನಾದರೂ ಕರೀರಿ, ಫಾರ್ಮಾ ಏನಾದರೂ ಕರ್ಕೊಳ್ಳಿ, ಅದಕ್ಕೆ ಈ ಒಂದು ವಿಚಾರದಲ್ಲಿ ನಾವು ಗಮನಿಸ್ಕೊಂಡಾಗ ಇಂಡಿಯಾನ ದೊಡ್ಡ ಹಬ್ ಅಂತಾರೆ, ದೊಡ್ಡ ಲೀಡರ್ ಅಂತಾರೆ, ಇದರಲ್ಲಿ ಗ್ಲೋಬಲಿ ಫಾರ್ಮಾದ ಪವರ್ ಹೌಸ್ ಅಂತೆಲ್ಲ ಕರೀತಾರೆ. ಬಟ್ ಇಂಡಿಯಾದು ಈ ವಿಚಾರ ತಮಾಷೆ ಏನು ಅಂತ ಹೇಳಿದ್ರೆ, 70% ಈ ವಿಚಾರಕ್ಕೆ ಬೇಕಾದಂಥ ಕಚ್ಚಾ ವಸ್ತುಗಳನ್ನು ಚೀನಾದಿಂದನೇ ತರಿಸ್ಕೊತಾ ಇರೋದು ಇಂಡಿಯಾ. 70% ವಸ್ತುಗಳನ್ನು. ಸೊ ಹೀಗಿದ್ದಾಗ ನಾವು ಮತ್ತೆ ಚೀನಾ ಮೇಲೆ ಅವಲಂಬಿತವಾಗಬೇಕಾ? ಅಮೆರಿಕಾಗೂ ಡ್ರಗ್ ಬೇಕು. ಅಮೆರಿಕಾದಲ್ಲಿ 2 ಫೇಮಸ್ ಕಂಪ್ನಿಗಳಿದ್ದರೂ ಕೂಡ ಭಾರತದ ದೊಡ್ಡ ಪಾಲು ಅಮೆರಿಕಾದಲ್ಲಿದೆ ಈ ಫಾರ್ಮಾ ಇಂಡಸ್ಟ್ರಿ ಅಂತ ಬಂದಾಗ. ಇವುಗಳಿಗೆ ಹೇಗೆ ನಾವು ಈಗ ಚೀನಾ ಜೊತೆ ನಾವು ವರ್ತನೆ ಮಾಡೋದು? ಚೀನಾ ನಂಬಿಕೆಗೆ ಅರ್ಹನ? ಅವನು ನಂಬ್ಕೋಬೋದಾ ಲಾಂಗ್ ಟೈಮಿಗೆ? ನಾವು ಎಷ್ಟೋ ಬಾರಿ ಬೆನ್ನುಚೂರಿ ಹಾಕಿದ್ದಾನೆ ಚೀನಾ, ನಂಬಕ್ಕಾಗಲ್ಲ ಅವನ್ನ. ಹೆಂಗೆ ಇದನ್ನು ಹ್ಯಾಂಡಲ್ ಮಾಡೋದು ಅಂತ? ಇಲ್ಲಿ ನಾವು ಅಲ್ಪಕಾಲಿಕ ಯೋಜನೆಗಳು ಮತ್ತು ದೀರ್ಘಕಾಲಿಕ ಯೋಜನೆಗಳನ್ನು ಮಾಡಬೇಕಾಗುತ್ತೆ. ಬಹುಶಃ ಒಂದು ನಮಗೆ ಈಗ ನಾವು ಕೋವಿಡ್ ಬಂದಾಗ ಆ ಹಂತದಲ್ಲಿ ನಾವು ಹೇಗೆ ಅದನ್ನು ಎದುರಿಸಬೇಕು ಅನ್ನುವಂಥ ಒಂದು ನಿರ್ಧಾರ ಇತ್ತು. ನಾನು ಆಗಲೇ ಹೇಳ್ತಾ ಇದ್ದೆ, ವರ್ಕ್ ಫ್ರಮ್ ಹೋಮ್ ಅನ್ನುವಂಥ ಕಾನ್ಸೆಪ್ಟ್ ಹುಟ್ಕೊಂಡಿದ್ದೆ ಆವಾಗ. ಯಾವುದೇ ಒಂದು ತೊಂದರೆಗಳು ಬಂದಾಗ, ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್. ಒಂದು ಹೊಸದಾಗಿ ಏನಾದರೂ ನಾವು ಕಂಡುಹಿಡಿಬೇಕು ಅಂದರೆ ನಮ್ಗೆ ಅದರ ಅವಶ್ಯಕತೆ ಬೇಕು. ಬಹುಶಃ ಇಂಥ ಒಂದು ಸಿಚುವೇಶನ್ಗಳು, ಇಂಥ ಒಂದು
ವ್ಯವಸ್ಥೆಗಳು ನಮ್ಗೇನಾಗುತ್ತೆ ಅಂದರೆ ಒಂದು ದೊಡ್ಡ ಚಾಲೆಂಜಸ್ಗಳು, ಸವಾಲುಗಳನ್ನು ಮೂಡಿಸುತ್ತೆ. ಸೊ ಕಂಡು ಹಿಡಿಯೋದಕ್ಕೆ, ಇನ್ವೆನ್ಷನ್ ಮಾಡೋದಕ್ಕೆ ಇಂಥದ್ದೆಲ್ಲ ಕೂಡ ಅವಕಾಶಗಳಾಗಿ ಮೂಡಿಬರುತ್ತೆ. ಬಹುಶಃ ನಾನಿಲ್ಲಿ ಅಂದ್ಕೊಳ್ಳೋದಿಷ್ಟೇ, ಅಫ್ಕೋರ್ಸ್ ನಾವು ಚೈನಾಗಿಂತ ಅವರ ಎಫಿಷಿಯನ್ಸಿ ಲೆವೆಲ್ ಆಗಲಿ, ಅವರ ಸ್ಕಿಲ್ ಆಗಲಿ, ಅವರು, ನಾನು ಅದೇ ಹೇಳ್ತಾ ಇದ್ದೆ, ಅವರು ಯೂಸ್ ಮಾಡ್ತಾ ಇರುವಂಥದ್ದು, ಬಳಸ್ಕೊಂಡಿರುವಂಥ ರೋಬೋಟ್ಗಳು ಇವತ್ತು 100 ರೂಪಾಯಿಯ ವಸ್ತುವನ್ನು ಬೇಕಾದರೆ ನಾವು 40 ರೂಪಾಯಿಯಲ್ಲಿ ಕೂಡ ಅವರು ಅಂದರೆ ಅದನ್ನು ಮಾಡುವಂಥದ್ದು, ಉತ್ಪಾದನೆ ಮಾಡುವಂಥ ಕೆಪಾಸಿಟಿ ಇದೆ. ಅವರು ಎಷ್ಟರ ಮಟ್ಟಿಗೆ ಬಿಸ್ನೆಸ್ ಮೈಂಡೆಡ್ ಅಂದರೆ ಬಹುಶಃ ಅದನ್ನು ಕೆಲಸ ಕೊಡೋದಕ್ಕೋಸ್ಕರ ಸಂಪೂರ್ಣವಾಗಿ ಪ್ರೊಡಕ್ಷನ್ಸ್ ಮಾಡಿ ಇಡೀ ಗವರ್ಮೆಂಟೇ ಅದನ್ನು ಮಾರ್ಕೆಟಿಂಗ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಅವರು ಹೊಂದಿದ್ದಾರೆ. ನಮ್ಮ ಭಾರತದಲ್ಲಿ ಏನಾಗ್ತಾ ಇದೆ ಅಂದರೆ ನಮಗೆ ಅನಗತ್ಯ ವಿಚಾರಗಳು ಬಹಳಷ್ಟು ಸಾಕಷ್ಟು ಇದೆ. ಸೊ ಅದೆಲ್ಲವನ್ನು ಬದಿಗಿಟ್ಟು ಬಹುಶಃ ನಾವು ಈ ಒಂದು ಹಂತದಲ್ಲಿ ಸರಿಯಾದ ರೀತಿಯಲ್ಲಿ ಇಡೀ ದೇಶವೇ ಬಹುಶಃ ಒಂದು ಉತ್ಪಾದನೆಗೆ ಯೋಚನೆ ಮಾಡಿದರೆ ಬಹುಶಃ ನಾವು ಮುಂದಿನ ಹೆಜ್ಜೆಗೆ ಹೋಗಲಿಕ್ಕೆ ಬಹಳ ಈಸಿ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಫೈನ್. ಹಾಗಾದರೆ ಭಾರತದಲ್ಲಿ ಹಣದುಬ್ಬರ ಉಂಟಾಗುತ್ತಾ? ಇವತ್ತು ಹಾಗೆ ಗೋಲ್ಡ್ ಬೆಲೆ ಚೆಕ್ ಮಾಡ್ತಾ ಇದ್ದೆ, ನಾನು ಸುಮ್ಮನೆ ಚೆಕ್ ಮಾಡ್ತಾ ಇದ್ದೆ. 96,500 ರೂಪಾಯಿ 24 ಕ್ಯಾರೆಟ್ ಚಿನ್ನ 96,500 ರೂಪಾಯಿ ಆಗಿದೆ ಗೋಲ್ಡ್. ಸೊ ಗೋಲ್ಡ್ ಕಥೆ ಏನಾಗುತ್ತೆ, ಉದ್ಯೋಗದ ಕಥೆ ಏನಾಗುತ್ತೆ, ಇನ್ಫ್ಲೇಷನ್, ಹಣದುಬ್ಬರ, ಹಣ ತನ್ನ ಮರ್ಯಾದೆಯನ್ನು ಕಳ್ಕೊಳ್ತಾ ಹೋಗುತ್ತಾ? ಆಯಿತು, 2 ದಿವಸಗಳಿಂದ ಇದೇನೋ 90 ದಿನಗಳ ಒಂದು ಸುಂಕ ರಜೆ, ಈ ವಿಚಾರ ಕೇಳಿದ ಮೇಲೆ ಸ್ವಲ್ಪ ಮಟ್ಟಿಗೆ ಷೇರ್ಪೇಟೆ ಜಿಗಿತಾ ಇದೆ. ಅದರಾಗಿರ್ತಕ್ಕಂಥ ಲಾಸ್ ರಿಕವರ್ ಆಗುತ್ತಾ ಈಗ? ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರಿದ್ದಾರೆ, ರಾಜಕೀಯ ವಿಶ್ಲೇಷಕರು, ತಜ್ಞರು ನಮ್ಮ ಜಾಯ್ನ್ ಆಗಿದ್ದಾರೆ. ಸ್ವಾಗತ ಚಂಬಿ ಪುರಾಣಿಕ್ ಸರ್ ನಿಮಗೆ. ನಮಸ್ಕಾರ. ರಮಾಕಾಂತ್, ಕ್ಷಮಿಸಬೇಕು, ನಾನು ಇನ್ನೊಂದು ಚಾನಲ್ ಇದ್ದೆ. ಪರವಾಗಿಲ್ಲ ಸರ್, ಇಟ್ಸ್ ಓಕೆ ಸರ್. ಈಗ ಸ್ಟ್ರೈಟ್ ಅವೇ ಸರ್, ಅಮೆರಿಕಾ ಚೀನಾ ಸಮರ ಅಥವಾ ಅಮೆರಿಕಾ ವರ್ಸಸ್ ರೆಸ್ಟ್ ಆಫ್ ದಿ ಅಮೆರಿಕಾ, ಈ ಒಂದು ಆರ್ಥಿಕ ಸಮರದಲ್ಲಿ ಭಾರತಕ್ಕಿರಬಹುದಾದಂಥ ಅಡ್ವಾಂಟೇಜು, ಡಿಸಡ್ವಾಂಟೇಜಸ್ಸು ಮತ್ತು ಭಾರತ ಈ ಸನ್ನಿವೇಶವನ್ನು ಬಳಸಿಕೊಳ್ಳುವುದಕ್ಕೆ ಸಿದ್ಧತೆಯಲ್ಲಿ ಇದೆಯಾ ಭಾರತ? ಏನು ಕಥೆ ಅಂತ ಸರ್ ಇದು? ನೀವು ಒಂದ್ ರೀತಿಯಲ್ಲಿ ಈ ಪ್ಯಾನಿಕ್ ಅಂತಕ್ಕಂಥದ್ದು, ಗಾಬರಿ ಆಗುವಂತದ್ದು ಏನಿಲ್ಲ. ಆರ್ಥಿಕ ತಜ್ಞರು ಹೇಳಿದ್ದಾರೆ. ಬಟ್ ರಾಜಕೀಯ ವಿಶ್ಲೇಷಕನಾಗಿ ಮತ್ತೆ ಜಿಯೋ ಪೊಲಿಟಿಕಲ್ ಪಾಯಿಂಟ್ ಆಫ್ ವ್ಯೂ ನಾನು ಹೇಳೋದಾದ್ರೆ, ಭಾರತದ ಒಂದು ನಿಲುವು ಇದೆಯಲ್ಲ, ಡಿಪ್ಲೊಮೆಟಿಕಲಿ ಇಟ್ ಇಸ್ ಅ ವೆರಿ ಸ್ಟ್ರಾಟಜಿಕ್ ಅಂಡ್ ಕರೆಕ್ಟ್ ಅಪ್ರೋಚ್ ಅಂತ ನನ್ನ ಪಾಯಿಂಟ್. ನಾನು ಇದನ್ನ ಮೊದಲಿಂದ ಲಾಸ್ಟ್ 3-4 days ಇಂದ ಇದನ್ನ ಹೇಳ್ತಾ ಇದ್ದೀನಿ. ಕಾರಣ ಏನು, ಇದು ನಮಗೆ he has not bracketed us along with China or with Israel. In Israel 17%, 49 Vietnam and others, and China, you know, that the whole idea is he wants the American interest to be protected. ಅಮೆರಿಕಾದ ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ಮತ್ತೆ ಅವರ ಟ್ರೇಡ್ ಡೆಫಿಸಿಟ್ ಇದೆಯಲ್ಲ, ಆ ಟ್ರೇಡ್ ಡೆಫಿಸಿಟ್ ಅನ್ನ ತುಂಬಲಿಕ್ಕೋಸ್ಕರ ಇವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಆಮೇಲೆ ಈಗ 90 days ಅವ್ರು ಯಾಕೆ ಟೈಮ್ ಕೊಟ್ಟಿದ್ದಾರೆ ಅಂದ್ರೆ, ಅವರಿಗೆ ಇರ್ತಕ್ಕಂತ ಸಹಕಾರ ಕೊಡ್ತಕ್ಕಂಥ ಮಿತ್ರ ರಾಷ್ಟ್ರಗಳಿಗೆ 63 ರಾಷ್ಟ್ರಗಳು, ಟು ದಿ ಎಕ್ಸ್ಟೆಂಟ್ ಆಫ್ 63 ಕಂಟ್ರೀಸ್, ಅವ್ರಗಳೊಂದಿಗೆ ಬೈಲ್ಯಾಟರಲ್ ನೆಗೋಷಿಯೇಷನ್ ಸ್ಕೋಪ್ ಇದೆ. ಅವ್ರು ಎಷ್ಟೇ ತೆರಿಗೆಯನ್ನು ಹಾಕಿದ್ರು ಸಹ he has got scope to be flexible and adjust to the requirements of each country. But it doesn't want ಅಮೆರಿಕಾದ ಮೇಲೆ ಯಾರು ಈ ಚೀನಾದ ರೀತಿಯಲ್ಲಿ ಪ್ರಭಾವವನ್ನ ಅಥವಾ ಒತ್ತಡವನ್ನ ಬೀರಬಾರದು ಅಂತ. ಸೊ ನನ್ನ ಪ್ರಕಾರ ಒಂದು ಗ್ಲೋಬಲ್ ಪರ್ಸ್ಪೆಕ್ಟಿವ್ ಇಂದ ನೋಡೋದಾದ್ರೆ, ಇಂಡಿಯಾಕ್ಕೆ ಮೋರ್ ಅಡ್ವಾಂಟೇಜಸ್ ದ್ಯಾನ್ ಕಂಪೇರ್ ಟು ಎನಿ ಅದರ್ ಕಂಟ್ರಿ. ಬಿಕಾಸ್ ನಾವು ಅಮೆರಿಕಾದ ಒಂದು ಜೊತೆಗಾರಿಕೆ ಅಥವಾ ಟ್ರೇಡ್ ವ್ಯವಹಾರದಲ್ಲಿ ಅವರ ಒಂದು ಸಹಕಾರವನ್ನು ಪಡೆದು ನಮ್ಮ ಒಂದು ಆರ್ಥಿಕ ಅಭಿವೃದ್ಧಿ ಮಾಡ್ಲಿಕ್ಕೆ ಅವಕಾಶ ಇದೆ. ಅದರಿಂದ ಇದರಲ್ಲಿ ಯಾವುದೇ ಆತಂಕ ಇಲ್ಲ ಅಂತಕ್ಕಂಥದ್ದು ನನ್ನ ಮೊದಲಿಂದಲೂ ಕನ್ಸಿಸ್ಟೆಂಟ್. ಬಟ್ ತಾತ್ಕಾಲಿಕವಾಗಿ ಅನೇಕ ರೀತಿಯ ಅಲ್ಲ, ಇಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಟ್ರಂಪ್ ಎಲ್ರಿಗೂ ಹೊಡೆದಿರೋದೇ, ಇಲ್ಲಿ ಎಲ್ರಿಗೂ ಹೊಡೆದಿರೋದು. ಒಬ್ಬನಿಗೆ ಒಬ್ಬ ಕೈ ಮುರಿದೋಯ್ತು ಅಂತಾನೆ, ಒಬ್ಬ ಕಾಲೇ ಮುರಿದು ನಂದು ಅಂತಾನೆ, ಇನ್ನೊಬ್ಬ ಕೆನ್ನೆ ಮೇಲೆ ಸುಮ್ಮನೆ ಸವರಿದ್ದು ಕಣ ಅಂತಾನೆ, ಇನ್ನೊಬ್ಬ ಬಾಸುಂಡೆ ಬಂತು ಕಣ ನನಗೆ ಅಂತಾನೆ. ಒಟ್ಟಲ್ಲಿ ಏಟಂತೂ ಎಲ್ರಿಗೂ ಬಿದ್ದಿದೆ. ಮತ್ತು ಆ ಮನುಷ್ಯನ ಬಗ್ಗೆ ಒಂದು ರೆಸ್ಪೆಕ್ಟ್ ಇಟ್ಕೊಂಡೇ ಮಾತಾಡ್ತಿದ್ದೆ ಸರ್. ಯಾವ ಗಳಿಗೆಯಲ್ಲಿ ಒಂದು ಕೆಟ್ಟ ಶಬ್ದವನ್ನು ಅಮೆರಿಕದ ಅಧ್ಯಕ್ಷ ಸ್ಥಾನದಲ್ಲಿ ನಿಂತ್ಕೊಂಡು ಅನೇಕ ದೇಶಗಳು ನನ್ನ ಬೆನ್ನು ಬಿದ್ದಿವೆ ಅಂತ ನಾನು ಸ್ವಲ್ಪ ಆಲ್ಟರ್ ಮಾಡಿ ಹೇಳ್ತಾ ಇದ್ದೀನಿ. ಅದು ಹೇಳೋವರೆಗೂ ಒಂದು ಗೌರವ ಇತ್ತು ಆ ಮನುಷ್ಯನ ಮೇಲೆ. ತೆರಿಗೆಯಲ್ಲಿ ಏನೋ ಒಂದು ಹೇಳಿಬಿಟ್ಟು ನನ್ನ ಬೆನ್ನು ಬಿದ್ದಿದ್ದಾರೆ, ನನ್ನ ಬೆನ್ನು ನೆಕ್ತಾ ಇದ್ದಾರೆ ಇವರು ಎನ್ನುವ ಒಂದು ಶಬ್ದ ಬಳಸೋದು ಇದೆಯಲ್ಲ ಸರ್, ಇದು ರಾಂಗ್ ಅಲ್ವಾ? ಗ್ಲೋಬಲೈಸೇಷನ್ ಅಂತ ಇಂಥ ಟೈಮಲ್ಲಿ ಟ್ರಂಪ್ ಸ್ವಲ್ಪ ಆರೋಗ್ಯಂಟ್ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಜೊತೆಗೆ ರಮಾಕಾಂತ್ ಅವರು ಈಸ್ ಅ ಬಿಸ್ನೆಸ್ ಮ್ಯಾನ್, ಈಸ್ ನಾಟ್ ಎ ಪೊಲಿಟಿಷಿಯನ್, ಫುಲ್ ಟೈಮ್ ಪೊಲಿಟಿಷಿಯನ್ ಅಲ್ಲ, ಈಸ್ ಅ ಬಿಸ್ನೆಸ್ ಮ್ಯಾನ್. ಅಮೆರಿಕಾದಲ್ಲಿ ಈ ರೀತಿ ಅನೇಕ ಅಧ್ಯಕ್ಷರುಗಳು ಬಂದಿದ್ದಾರೆ ಹೋಗಿದ್ದಾರೆ, ಅದರಿಂದ ಆ ಪ್ರಶ್ನೆ ಇಲ್ಲಿ ಬರೋಲ್ಲ. ಇಟ್ ಇಸ್ ಎಲೆಕ್ಟ್ರಲ್ ವರ್ಡಿಕ್ಟ್ ಆಲ್ಸೋ, ನಾವು ವಿ ಶುಡ್ ಅಕ್ಸೆಪ್ಟ್. ಬಟ್ ಅವನ್ ಪಾಯಿಂಟ್ ಆಫ್ ವ್ಯೂ ವೆರಿ ಅಗ್ರೆಸಿವ್ ಫೆಲೋ. ಅವನು ಈಗ ಮೋದಿ ಅವರು ಏನು ತಮ್ಮ ಒಂದು ಖಚಿತ ನಿಲುವಿನಿಂದ ಕೆಲವನ್ನ ಬಹಳ
ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇದಾರೋ ಆ ರೀತಿ ಮಾಡ್ತಕ್ಕಂಥ ಪ್ಲಾನ್ ಅವನಿಲ್ಲ. ಈಗಿನ ಹರಿ ಇದೆ ಮ್ಯಾಗಾ ಅಂತೀವಲ್ಲ, ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್, ಮ್ಯಾಗಾ ಪ್ರಾಜೆಕ್ಟ್, ಅಮೆರಿಕಾ ಗ್ರೇಟ್ ಅಗೇನ್ ಇರೋದೇ ನನಗೆ 4 ವರ್ಷ. ಈ 4 ವರ್ಷದಲ್ಲಿ ನಾನು ಈ ರೀತಿ ನನ್ನ ಒಂದು ವ್ಯವಹಾರ ನಾವು ಮಿಗಾ ಮಾಡೋದು ಯಾವಾಗ ಸರ್? ನಾವು ಮೇಕ್ ಇಂಡಿಯಾ ಗ್ರೇಟ್ ಅಗೈನ್ ಮಾಡೋದು ಯಾವಾಗ? ಮೋದಿ ಅವ್ರು ಹೇಳಿದ್ರು ಅವ್ರು ಮಗ, ನಾವು ಮಿಗಾ ಅಂತ, ಮೇಕ್ ಇಂಡಿಯಾ ಗ್ರೇಟ್ ಅಗೈನ್ ಅಂತ. ನಾವ್ ಯಾವಾಗ ಇದು ಮಿಗಾ ಆಗೋದೀಗ ಅಂತ? ಇಲ್ಲ, ನಾವು ಐ ಡೋಂಟ್ ಥಿಂಕ್ ಇಂಡಿಯಾ ವಿಲ್ ಸರೆಂಡರ್ ಟು US ಆಲ್ಸೋ, ಬಿಕಾಸ್ ಅವರು ಈಗ ಏನು ನಮ್ಮಲ್ಲಿ ಟ್ಯಾರಿಫ್ ಹಾಕಿದಾರಲ್ಲ 26%, ಅದರಲ್ಲಿ ಐಟಮ್ ವೈಸ್ ಯು ಕ್ಯಾನ್ ಆಸ್ಕ್. ಸೆಕೆಂಡ್ ಥಿಂಗ್ ಇಸ್, ಐ ಡೋಂಟ್ ನೋ ವೆದರ್ ನಮ್ಮ ಆರ್ಥಿಕ ತಜ್ಞರು ಒಪ್ತಾರೋ ಇಲ್ಲ ಗೊತ್ತಿಲ್ಲ, ಒಂದು ರುಪಿ ಪೇಮೆಂಟ್ 50% ರುಪಿ ಪೇಮೆಂಟ್ ಅಲ್ಲಿ ಏನಾದ್ರು ಅಗ್ರಿಮೆಂಟ್ ಮಾಡಿದ್ರೆ ದಟ್ ಅಡ್ವಾಂಟೇಜ್ ವಿಲ್ ಬಿ ದೇರ್. ಹಿಂದಿತ್ತಲ್ಲ US ಏಡ್ ಇದ್ರ ಪ್ರಕಾರ. ಆ ಒಂದು ದೃಷ್ಟಿನಲ್ಲಿ ನೋಡೋದಂದ್ರೆ ಒಂದ್ ರೀತಿಯಲ್ಲಿ ಕನ್ಸೆಷನ್ ಪಡಿತಕ್ಕಂತ ಅವಕಾಶಗಳಿದೆ. ಬಟ್ ರಮಕಾಂತ್, ನಾನು ಆರ್ಥಿಕವಾಗಿ ಹೇಳೋದಾದ್ರೆ ರಾಜಕೀಯದ ಶೀಘ್ರಗತಿಯಲ್ಲಿ ಹೇಗೆ ಬೆಳವಣಿಗೆ ಅಥವಾ ಸಮಸ್ಯೆಗಳ ಪರಿಹಾರ ಆಗುತ್ತೋ ಆ ರೀತಿ ಆರ್ಥಿಕ ಸಮಸ್ಯೆಗಳನ್ನು ಆಗೋದಿಲ್ಲ. ಆದ್ರಿಂದ ವೆಯ್ಟ್ ಅಂಡ್ ಸಿ. ನಾವು 90 days ಟೈಮ್ ಕೊಟ್ಟಿರೋದೇ ಟು ಮೇಕ್ ದಟ್ ಕರೆಕ್ಷನ್. ಆ ಕರೆಕ್ಟಿವ್ ಅಪ್ರೋಚ್ ಇದೆಯಲ್ಲ, ಬಟ್ ಇಟ್ಸ್ ಎ ವೆರಿ ವೆರಿ ಇಂಟೆಲಿಜೆಂಟ್ ಅಪ್ರೋಚ್ ನನ್ನ ಪ್ರಕಾರ. ಇಟ್ ಇಸ್ ನಾಟ್ ಎ ಸೆಟ್ ಬ್ಯಾಕ್ ಟು ಟ್ರಂಪ್. Because Trump will not surrender to anybody, including Modi. I agree with you. ಭಾರತದ ದೃಷ್ಟಿಯಿಂದ ನೋಡೋದಾದ್ರೆ ನಮ್ಮ ಒಂದು ಬೈಲ್ಯಾಟ್ರಲ್ ನೆಗೋಸಿಯೇಷನ್ ಇದೆಯಲ್ಲ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಸ್ನೇಹ ವಿಶ್ವಾಸ, ಅದರಲ್ಲಿ ಎಷ್ಟರ ಮಟ್ಟಿಗೆ ಮ್ಯಾಕ್ಸಿಮಮ್ ಅನುಕೂಲಗಳನ್ನು ನಾವು ಪಡಿತೇವೆ ಅಂತಕ್ಕಂಥದ್ದು ಇಟ್ ವಿಲ್ ಬಿ ಎ ಲಿಟ್ಮಸ್ ಟೆಸ್ಟ್ ಫಾರ್ ಮೋದಿ ಅಂಡ್ ಅವರ್ ಟ್ರೇಡ್ ರಿಲೇಷನ್ಸ್. ನಾವು ಹೆಚ್ಚಿಗೆ 54% ಟ್ಯಾಕ್ಸ್ ಆಗ್ತಾ ಇದೀವಿ. ಸೊ ವಿ ಆರ್ ನಾಟ್ ಲ್ಯಾಗಿಂಗ್ ಬಿಹೈಂಡ್. ಸೊ ಅದರಿಂದ ರೆಸಿಪ್ರೋಕಲ್ ಆಗಿ ನಾನು ಇಷ್ಟ ಹಾಕಿದ್ರೆ ನೀವು ಇಷ್ಟ ಹಾಕ್ಬೇಕು ಅಂತಕ್ಕಂಥದ್ದನ್ನ ಮಾಡೋ ದೃಷ್ಟಿಯಿಂದ ಹೇಳೋದಾದ್ರೆ, ಅಮೆರಿಕಾದ ಒಂದು ಪ್ರೆಸೆಂಟ್ ನಿಲುವು ಶೇರ್ ಮಾರ್ಕೆಟ್ ಎಲ್ಲ ಬಿದ್ದೋಯ್ತು, ಕುಸ್ತೋಯ್ತು ಅಂದ್ರೆ 2 ದಿವಸದಲ್ಲೇ ಮತ್ತೆ ರಿಕವರಿ ಆಯ್ತು. ಸೊ ಅದರಿಂದ these are all temporary kind of fear or whatever the kind of scares that are there. America has got to go with others. ನೀವು ಹೇಳಿದ್ರಲ್ಲ, ಅಮೆರಿಕ alone it cannot be ಐಸೋಲೇಷನಿಸ್ಟ್ ಪಾಲಿಸಿ. ಪ್ರತ್ಯೇಕವಾಗಿ ಅಮೆರಿಕ ಹಿಂದಿದ್ದಂತ ಐಸೋಲೇಷನಿಸ್ಟ್ ಪಾಲಿಸಿ ಈಗ ಸಾಧ್ಯ ಇಲ್ಲ. ಅಮೆರಿಕ, I don't think America can say that I am the big brother or super power of the whole country. It is a multipolar world. ಅನೇಕ ರಾಜಕೀಯ ಕ್ಷೇತ್ರಗಳನ್ನ ಉಳ್ಳಂತಹ ಒಂದು ರಾಜಕೀಯ ಭೌಗೋಳಿಕ ವ್ಯವಸ್ಥೆಯನ್ನ ಪ್ರಪಂಚದಲ್ಲಿ ನಾವು ಕಾಣ್ತಾ ಇದ್ದೇವೆ. ಈಗ ರಷ್ಯಾದೊಂದಿಗೆ ಸ್ಟಾರ್ಟ್ ಆಗಿರೋದೇನು ಕಾರಣ? ಇಟ್ಸ್ ಫಾರ್ ಟ್ರೇಡ್ ಪರ್ಪಸ್ ಓನ್ಲಿ. ಉಕ್ರೇನ್ ಬಗ್ಗೆ ಅವನು ಜೆಲೆನ್ಸ್ಕಿ ಅವರಿಗೆ ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬಿಗಿಯಾದ ಇದು ಉತ್ತರ ಕೊಟ್ಟಿರೋದೇನು? ಯು ಡಿಪೆಂಡ್ ಮೋರ್ ಆನ್ ಯುರೋಪ್, ನಾಟ್ ಡಿಪೆಂಡ್ ಆನ್ US. ಸೊ US ಹಿತಾಸಕ್ತಿಗಳನ್ನ ಕಾಪಾಡ್ತಕ್ಕಂತ ಒಂದು ಗ್ಲೋಬಲ್ ಪರ್ಸ್ಪೆಕ್ಟಿವ್ ಇಂದ ಅವ್ರು ಮಾಡ್ತಾ ಇದಾರೆ. ನಾವು ಇಂಡಿಯಾ ದೃಷ್ಟಿಯಿಂದ ನೋಡಿದ್ರೆ ಸಮಥಿಂಗ್ ಫೀಲ್ ದಟ್ ಈಸ್ ಟ್ರೈಂಗ್ ಟು ಟೇಕ್ ಅಡ್ವಾಂಟೇಜ್ ಆಫ್ ಇಂಡಿಯಾ. ನೋ, ಐ ಡೋಂಟ್ ಥಿಂಕ್ ಯು ವಿಲ್ ಟೇಕ್. ನೀವು ಯಾರು ಏನೇ ಚೀನಾ ಮಾಡಲು ಅದು ಇದು ಏನು ಹೇಳಿದ್ರು ಕೂಡ ಅವ್ರು ಹೇಳಿದ್ದಾರೆ, ಇವತ್ತು ಯಾವೊಂದು ದಾನದಿಂದ ನಾನು ಬದುಕ್ತಾ ಇಲ್ಲ ಇವತ್ತು ಅಂತ ಹೇಳಿದ್ದಾರೆ. ಎಷ್ಟೋ ದೇಶಗಳಿಗೆ ಕಚ್ಚಾ ವಸ್ತುನೂ ಅವರೇ, ಜೊತೆಗೆ ಕೆಲವು ಉತ್ಪಾದನೆಗಳನ್ನು ಪೂರೈಕೆ ಮಾಡ್ತಿರೋದು ಅವರೇ ಇದ್ದಾಗ ಇದ್ರ ಮೇಲೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ? ಇದರಲ್ಲಿ ಉದ್ಯೋಗದ ಕಥೆ ಏನು, ಇನ್ಫ್ಲೇಷನ್ ಕಥೆ ಏನು, ಅಮೆರಿಕದಲ್ಲಿರ್ತಕ್ಕಂಥ ಭಾರತೀಯರ ಕಥೆ ಏನು, ಈ ಸ್ಟೂಡೆಂಟ್ ವೀಸಾಗಳು, ಇನ್ನೊಂದು ಮತ್ತೊಂದು ಎಲ್ಲ ಅಟ್ ಎ ಟೈಮ್ ಬಂದಿದ್ದಿಲ್ಲ, ಇದು ಹೇಗೆ ಅಂತ? ಇಲ್ಲಿ ಇದೊಂದು ಕೌಶಲ್ಯತೆ ಅಥವಾ ಸ್ಟ್ರಾಟಜಿ ಹೇಗೆ ಅಂದರೆ, ನೀವು ಟೆಸ್ಟ್ ಕ್ರಿಕೆಟ್ನಲ್ಲಿ ದಿನದ ಕೊನೆಗೆ ಒಂದು 4-5 ಓವರ್ ಇರುತ್ತೆ. ಕರೆಕ್ಟ್. ಒಳ್ಳೆ ಪ್ಲೇಯರ್ ಫಸ್ಟ್ ಡೌನ್ ಆಗುತ್ತೆ, ನೆಕ್ಸ್ಟ್ ಒಬ್ಬರನ್ನ ಕಳಿಸ್ಬೇಕು. ಒಳ್ಳೆ ಬ್ಯಾಟ್ಸ್ಮನ್ ಕಳಿಸಲ್ಲ, ನೈಟ್ ವಾಚ್ಮನ್ ಕಳಿಸ್ತಾರೆ. ಅವ್ರು ಬಂದು ಏನ್ ಮಾಡ್ತಾರೆ ಅಂದ್ರೆ ಆ ಶಾರ್ಟ್ ಸ್ಪ್ಯಾನ್ ಅಲ್ಲಿ ಹಿಟ್ ಮಾಡೋದು ಒಂದೇ ಕೆಲಸ. ಬ್ಯಾಟ್ ತಾಗಿದ್ರೆ ಮಾತ್ರ ಸಿಕ್ಸರ್ ಹೋಗುತ್ತೆ, ಇಲ್ಲಾಂದ್ರೆ ಔಟ್ ಆಗಿ ಬರುತ್ತೆ. ಸೊ ಈ ಸ್ಟ್ರಾಟಜಿ ಏನಿದೆ, ಇಟ್ ಈಸ್ ಜಸ್ಟ್ ಲೈಕ್ ಎ ಪಿಂಚ್ ಹಿಟ್ಟರ್ ಕೆಲಸ. ಅಂದ್ರೆ ಈ ಸ್ಟ್ರಾಟಜಿ ಇಲ್ಲಿ ಅಪ್ಲಿಕೇಶನ್ ಆಗ್ತಾ ಇದೆ. ಅಂದ್ರೆ ಟ್ರಂಪ್ ಇವತ್ತು ಏನ್ ಮಾಡ್ತಾ ಇದ್ದಾರೆ, ಹಿ ಈಸ್ ಟ್ರೈಂಗ್ ಟು ಹಿಟ್ ಎ ಬಾಲ್. ಸೊ ಇದು ಹಿಟ್ ಆದ್ರೆ 6 ಹೋಗುತ್ತೆ. ಒಂದು ವೇಳೆ ರಿವರ್ಸ್ ಆದ್ರೆ ಔಟ್ ಆಗುವಂತ ಒಂದು ಸ್ಥಿತಿ. ಈ ಒಂದು ವಾಕ್ಯದಲ್ಲಿ ಸಂಪೂರ್ಣ ಕ್ರಕ್ಸ್ ಏನಿದೆ ಅದಿಲ್ಲಿ ಕಾಣಿಸ್ಬೋದು. ಅಂದ್ರೆ ಇದು ರಿವರ್ಸ್ ಕೂಡ ಆಗ್ಬೋದು ಟ್ರಂಪ್ಗೆ. ತಾವು ಹೇಳಿದ್ರಿ ಈಗ ಪ್ರಶ್ನೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಇದು ಹಿಟ್ ಆದ್ರೆ 6 ಹೋಗುತ್ತೆ, ಚೈನಾಗೆ ಹೊಡೆತನೂ ಬೀಳಬಹುದು. ಯಾಕಂದ್ರೆ ಒಂದು ವೇಳೆ ಇಲ್ಲಿ ಭಾರತದ ಸ್ಟ್ರಾಟಜಿ ಬೇರೆ ದೇಶಗಳ ಸ್ಟ್ರಾಟಜಿ ಹೇಗಿದೆ ಅನ್ನೋದ್ರ ಮೇಲೆ ಇದೆಲ್ಲನೂ ಕೂಡ ಡಿಸೈಡ್ ಆಗುತ್ತೆ. ಒಂದು ವೇಳೆ ಭಾರತ ಚೈನಾ ಜೊತೆ ಕೈ ಜೋಡಿಸಿದ್ರೆ ಖಂಡಿತವಾಗಿ US ಗೆ ಹೊಡೆತ ಬಿದ್ದೇ ಬೀಳುತ್ತೆ. ಇನ್ಫ್ಯಾಕ್ಟ್ ಈ ಒಂದು ಅವಕಾಶವನ್ನ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಚೈನಾವನ್ನ ದೂರದಲ್ಲೇ ಇಟ್ಕೊಂಡು ಅಮೆರಿಕ ಜೊತೆ ವಹಿವಾಟವನ್ನು ಮುಂದುವರಿಸಿದ್ರೆ ಚೈನಾಗೂ ಕೂಡ ಹೊಡೆತ ಬೀಳುತ್ತೆ, ಭಾರತಕ್ಕೂ ಕೂಡ ಅಲ್ಲಿ
ಸರ್ಪ್ಲಸ್ ಕ್ರಿಯೇಟ್ ಆಗುವಂಥ ಒಂದು ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಬಹಳ ರಾಜಕೀಯವಾಗಿ ಅಥವಾ ರಾಜತಾಂತ್ರಿಕ ನಡೆಯಲ್ಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲಕಾರಿಯಾಗಿ ನೋಡಬೇಕು. ಒಂದು, ಎರಡನೆಯದಾಗಿ ಈ 3 ತಿಂಗಳ ಅವಧಿಯಲ್ಲಿ ಬೇರೆ ರೀತಿಯ ಡೆವಲಪ್ಮೆಂಟ್ಸ್ ಏನಾಗುತ್ತೆ, ಬೆಳವಣಿಗೆಗಳೇನಾಗುತ್ತೆ ಅನ್ನುವಂಥದ್ದು ಭಾರತ ಬಹಳ ಕೇರ್ಫುಲ್ ಆಗಿ ಒಬ್ಸರ್ವ್ ಮಾಡಿಕೊಂಡು ಅದನ್ನ ನಡೆಯನ್ನ ನಿರ್ಧಾರ ಮಾಡಬೇಕಾಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಪ್ರಕಾಶ್ ಸರ್, ಈಗ ಒಂದು ಪ್ಯಾನಿಕ್ ಸಿಚುವೇಶನ್ ಅಂತ ಇದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ, ಇಂಪ್ಲಿಮೆಂಟ್ ಆಗಲ್ಲ ಗೊತ್ತಿಲ್ಲ. ಈಗ ನಾನೇ ಒಂದು ಸುದ್ದಿ ನಾನು ಗಮನಿಸ್ತಾ ಇದ್ದೆ, ಅಲ್ಲಿ ಇಷ್ಟೇ ವಿಷಯ ಬಂದಿದ್ದು, ಅಮೆರಿಕದಲ್ಲಿ ಭಾರತೀಯ ವಿದ್ಯಾರ್ಥಿ ಏನಾದರೂ ಒಂದು ಟ್ರಾಫಿಕ್ ರೂಲ್ಸ್ ವೈಲೇಷನ್ ಮಾಡೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ವಲ್ಪ ಅಮೆರಿಕಕ್ಕೆ ವಿರುದ್ಧವಾದ ರೀತಿಯಲ್ಲಿ ಬಿಹೇವ್ ಮಾಡಿದ್ರೆ ಅವನ್ನ ವೀಸಾ ಕ್ಯಾನ್ಸಲ್ ಮಾಡ್ಬಿಡ್ತೀವಿ ನಾವು ಅಂತ ಹೇಳಿ ಈ ಥರದ ಪ್ಯಾನಿಕ್ ಕ್ರಿಯೇಟ್ ಆದಾಗ, ಈ ಪ್ಯಾನಿಕ್ ಕ್ರಿಯೇಟ್ ಆದಾಗ ಪ್ರಕಾಶ್ ಸರ್, ಯಾವ ಥರ ನಾವು ಕನ್ಸಿಡರ್ ಮಾಡಬೇಕು ಇದನ್ನ? ಇಲ್ಲಿಂದ ಓದಿಸಿರ್ತಾರೆ, ಕಳಿಸಿರ್ತಾರೆ, ದುಡ್ಡು ಖರ್ಚು ಮಾಡಿರ್ತಾರೆ, ಲೋನ್ ಮೇಲೆ ಹೋಗಿರ್ತಾರೆ, ಉದ್ಯೋಗದಲ್ಲೂ ಇರ್ತಾರೆ. ಅಲ್ಲಿನ ಭಾರತೀಯರ ಪ್ಯಾನಿಕ್ ಆದರೆ ಗತಿ ಏನು? ಅಲ್ಲಿರೋರು ಪ್ಯಾನಿಕ್ ಆಗೋ ಥರ ಇದ್ದಿದ್ದ ಲಾಟಲ್ಲಿ ಬಹುಶಃ ಜನಗಳನ್ನ ಮುಂಚೆನೇ ಕಳಿಸ್ಬಿಟ್ರು. ಯಾಕಂದ್ರೆ ಅವ್ರದ್ದು ವೀಸಾ ಎಕ್ಸ್ಪೈರ್ ಆಗಿತ್ತು, ಅದಾಗಿತ್ತು, ಏನಿದೆ ಎಲ್ಲ ಕಳಿಸ್ಬಿಟ್ಟಿದ್ದಾರೆ. ಅಕ್ರಮ ವಲಸಿಗರ ಕ್ಯಾಟಗರಿಯಲ್ಲಿ ಕಳಿಸ್ಬಿಟ್ರು, ಅದರಲ್ಲಿ ಕಳಿಸ್ಬಿಟ್ರು. ಸೊ ಇವಾಗ ಅಲ್ಲಿರೋದು ಮೊದಲು ಯುದ್ಧ ವಿಮಾನದಲ್ಲಿ ಕಳಿಸಿದ್ರು, ಖರ್ಚು ಜಾಸ್ತಿ ಅಂತ ಗೊತ್ತಾದ್ಮೇಲೆ ನಾಗರಿಕ ವಿಮಾನದಲ್ಲೇ ಕಳಿಸಿದ್ರು. ಹೌದು. ಸೊ ಇವಾಗ ಅಲ್ಲಿ ಇಂಡಿಯನ್ ಪಾಪ್ಯುಲೇಷನ್ ಮುಂಚೆ ಇದ್ದಿದ್ದಕ್ಕೂ ಇವತ್ತಿರೋದಕ್ಕೂ ಇಟ್ ಇಸ್ ಲೆಸ್ ದನ್ 50%. ಓಕೆ. ಸೊ ಅದಿರೋದ್ರಿಂದ ಇವಾಗ ಅಲ್ಲಿರೋರು ಸ್ವಲ್ಪ ಬುದ್ಧಿವಂತರು, ಅವ್ರಿಗೆ ಆಲ್ರೆಡಿ ಒಂದು ಪಾಠ ಕಲಿತಿದೆ. ಓಕೆ. ಸೊ ಹಾಗಾಗಿ ಅವರು ಅಲ್ಲಿ ಅಫೆನ್ಸಸ್ ಮಾಡೋದು ಭಾಳ ಕಡಿಮೆ ಅನ್ನೋದು ನನ್ನ ಇದು. ಓಕೆ. ಸೊ ಆ ಥರ ಏನಾದರೂ ಆದರೆ ಒಬ್ಬರು ಇಬ್ಬರನ್ನ ಕಳಿಸ್ಬೋದು, ಇದು ಮಾಡ್ಬೋದು. ಓಕೆ. ಅಮೇರಿಕ ಅವರು ಇವ್ರನ್ನ ಇಟ್ಕೊಂಡಿರೋದೇನೆ ಇಲ್ಲಿಂದ ಬರೋ ವಸ್ತುಗಳನ್ನ ಯಾಕಂದರೆ ನಮ್ಮ ಇಂಡಿಯನ್ಸ್ಗೆ ತಲೆ ಜಾಸ್ತಿ ಅನ್ನೋದು ಇಡೀ ದೇಶಕ್ಕೆ ಗೊತ್ತು. ಅವ್ರನ್ನ ಅಲ್ಲಿ ಉಳಿಸ್ಕೊಂಡಿರೋದೇನೆ ಅವ್ರು ಇಂಪ್ರೂವ್ ಆಗೋಕ್ಕೆ. ಫೈನ್. ಚೆಂಬಿ ಪುರಾಣಿಕ್ ಸರ್, ಈಗ ಅಮೆರಿಕದ ಬಗ್ಗೆ ಒಂದು ಮಾತೇನಿದೆ ಅಂತ ಹೇಳಿ, ಅಮೆರಿಕದ ಬಗ್ಗೆ ಇರೋ ಮಾತು ಏನು ಅಂದರೆ, ನನ್ನ ಹತ್ರ ದುಡ್ಡಿದೆ, ಯಾವ ದೇಶದಿಂದ ಏನು ಬೇಕಾದ್ರೂ ತರಿಸ್ಕೊಳ್ಬಲ್ಲೆ, ನನ್ನ ಸಂಪನ್ಮೂಲ ಯಾವುದು ನಾನು ಖರ್ಚು ಮಾಡ್ಕೊಳ್ಳಲ್ಲ ಅನ್ನೋ ಒಂದು ಧೋರಣೆ ಮೊದಲಿಂದನೂ ಅಮೆರಿಕಾಗಿದೆ. ಡಾಲರ್ಗಿರ್ತಕ್ಕಂಥ ತಾಕತ್ತೆ ಅದು. ಸೊ ವಿಷಯ ಹೀಗಿದ್ದಾಗ, ಬಟ್ ಅಮೆರಿಕದ ಪರಿಸ್ಥಿತಿ ಏನು ಅಂತ ನೋಡಿದ್ರೆ, ಅವ್ರು ಬೇಡ ಇವ್ರು ಬೇಡ ಟ್ಯಾಕ್ಸ್ ಹಾಕ್ಬಿಡ್ತೀನಿ ಹೇಳೋದು ಬೇರೆ. ಅಮೆರಿಕದ ಮಾನವ ಸಂಪನ್ಮೂಲ ಇದೆಯಲ್ಲ, ಇಂಡಿಯಾಗಿಂತ 3 ಪಟ್ಟು ದೊಡ್ಡದು ಸರ್ ಅಮೆರಿಕ. ಆದರೆ ಮಾನವ ಸಂಪನ್ಮೂಲದಲ್ಲಿ ಇಂಡಿಯಾದ 5ನೇ 1 ಭಾಗಕ್ಕೂ ಬರಲ್ಲ ಅವರು. 5ನೇ 1 ಭಾಗ 4ನೇ 1 ಭಾಗಕ್ಕೂ ಅವ್ರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಿದ್ದಾಗ ಎಲ್ಲರನ್ನೂ ಎದುರು ಹಾಕೊಂಡು ಎಲ್ಲ ಅಮೆರಿಕಲ್ಲೇ ಕ್ರಿಯೇಟ್ ಮಾಡಿಬಿಡ್ತೀನಿ, ಆ ಶಕ್ತಿ ಅಮೆರಿಕಾಗೆ ಇದೆಯಾ? ಅದು ಒಂದು ರೀತಿನಲ್ಲಿ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀನಿ. ಯಾಕಂದ್ರೆ ಟುಡೇ ಅಮೆರಿಕ ಇಸ್ ನಾಟ್ ಎ ಸೂಪರ್ ಪವರ್. ಹೇಳಿದ್ನಲ್ಲ, ಇಟ್ ಇಸ್ ನಾಟ್ ಯೂನಿಪೋಲಾರ್ ವರ್ಲ್ಡ್ ಅಲ್ಲ, ಇದು ಮಲ್ಟಿಪೋಲಾರ್, ಅನೇಕ ಶಕ್ತಿ ಕೇಂದ್ರಗಳ ಒಂದು ಪ್ರಪಂಚ. ಆದ್ರಿಂದ ಅಮೆರಿಕ ಹ್ಯಾಸ್ ಟು ಬೆಂಡ್. ಈಗ ನಮಗ 90 days ಕೊಟ್ಟಿದ್ದೇನ್ ಕಾರಣ? ಹಿ ಹ್ಯಾಸ್ ಅಂಡರ್ಸ್ಟುಡ್. ಈ ರೀತಿ ಆವೇಶದ ಘೋಷಣೆ ಇದಾವಲ್ಲ, ಇದು ಒಂಥರ ಎಲೆಕ್ಷನ್ ಪ್ರಾಮಿಸ್ ಮಾಡ್ದಂಗ ಆಗುತ್ತೆ. 90 days ಕೊಟ್ಟಿರೋದೇನು, ಹಿ ವಿಲ್ ವಾಚ್ which country is going to negotiate and which is going to be mutually advantageous, favorable. ಈ ಪರಸ್ಪರ ಅನುಕೂಲಗಳ ಲಾಭದ ದೃಷ್ಟಿಯಿಂದ ಯೋಚನೆ ಮಾಡ್ತಕ್ಕಂಥದ್ದು ಒಂದು ಬಿಸ್ನೆಸ್ ಮ್ಯಾನ್ ತರನೇ ಯೋಚನೆ ಮಾಡ್ತಾ ಇದ್ದಾನೆ. ಈಸ್ ನಾಟ್ ಬಾದರ್ಡ್ ಅಬೌಟ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್. ಅದಕ್ಕೆ ನಾನು ಹೇಳಿದ್ದು, ಇಟ್ ಈಸ್ ಸೆಮಿ ಐಸೋಲೇಷನಿಸ್ಟ್ ಪಾಲಿಸಿ. ಅಮೆರಿಕ, ಫಾರ್ ಮೀ ಅಮೆರಿಕ ಇಸ್ ಗ್ರೇಟ್, ಸೊ ಕಮ್ ವಾಟ್ ಮೇ. ಈ ಒಂದು ಅಹಂ ಅಥವಾ ಒಂದು ರೀತಿ ಓವರ್ ಕಾನ್ಫಿಡೆನ್ಸ್ ಇದೆ. ಬಟ್ ದಟ್ ಓವರ್ ಕಾನ್ಫಿಡೆನ್ಸ್ ಅದು ವರ್ಕ್ ಆಗಲ್ಲ. ಯಾಕಂದ್ರೆ ಪಾಲಿಟಿಕ್ಸ್ ಇಟ್ ಸೆಲ್ಫ್ ಇಸ್ ಚೇಂಜಿಂಗ್. ದಿ ಗ್ಲೋಬಲ್ ಪಾಲಿಟಿಕ್ಸ್ ಇಟ್ ಸೆಲ್ಫ್ ಇಸ್ ಅಂಡರ್ಗೋಯಿಂಗ್. ಬಟ್ ಚೈನಾ ಧೋರಣೆ, ಚಂಬಿ ಸರ್, ಈಗ ಚೈನಾ ಧೋರಣೆ ಹೇಗಿದೆ ಅಂದ್ರೆ, ಮೇಕ್ ಅಮೆರಿಕಾ ಬೆಗ್ ಅಗೈನ್ ಅಂತ. ಬೆಗ್ ಮಾಡ್ಲೇಬೇಕು ಅವರು, ನಾನ್ ಬಿಡಲ್ಲ ಅಂತ ಚೈನಾ ಕೂತಿರೋದು ಈಗ. ಬಿಗ್ ಅಲ್ಲ, ಬೆಗ್ಗು. ಅದನ್ನೇ ಬಟ್ ದಟ್ ಇಸ್ ಚೈನಾ ಆಲ್ಸೋ ಇಸ್ ಆರೋಗೆಂಟ್ ಅಂತ ಹೆಂಗ್ ನೋಡಿದ್ವಿ. ಯಾಕಂದ್ರೆ ಚೈನೀಸ್ ನೋಡಿ, ನಮ್ಮ ಭಾರತದ ಸುತ್ತಮುತ್ತಲ ಎಲ್ಲ ರಾಷ್ಟ್ರಗಳಲ್ಲೂ ಚೈನೀಸು ತಮ್ಮ ಒಂದು ಐಡೆಂಟಿಟಿ ಅಥವಾ ಕಂಟ್ರೋಲ್ ಅನ್ನ ಸ್ಥಾಪನೆ ಮಾಡ್ತಾರೆ. ನಮ್ ದೇಶದ ಸುತ್ತಮುತ್ತ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಯಾರು ನಮ್ ಫ್ರೆಂಡ್ಸ್ ಅಲ್ಲ, ಇನ್ಕ್ಲೂಡಿಂಗ್ ಶ್ರೀಲಂಕಾ, ಪಾಕಿಸ್ತಾನ್ ಬಿಡಿ, ಬಾಂಗ್ಲಾದೇಶ್. ಮೊನ್ನೆ ಬಾಂಗ್ಲಾದೇಶ್ ಯಾವ ರೀತಿ ಅದರಿಂದ ಚೈನಾ ಕೌಂಟರ್ ಮಾಡ್ಲಿಕ್ಕೋಸ್ಕರನೇ ವಿಯೆಟ್ನಾಂ, ಎಂತಿಂತ ರಾಷ್ಟ್ರಗಳು, ಕಾಂಬೋಡಿಯಾ, ವಿಯೆಟ್ನಾಂ, ಬಾಂಗ್ಲಾ, ಪಾಕಿಸ್ತಾನ್, ಶ್ರೀಲಂಕಾ, ಥೈಲ್ಯಾಂಡ್, ಇವ್ರ ಮೇಲೆ ಟ್ಯಾಕ್ಸ್ ಜಾಸ್ತಿ ಹಾಕಿದೆ. ಇಂಡಿಯಾಕ್ಕೆ 24 to 26. ಬಟ್ ನನ್ನ ರೇಂಜ್ ಏನಂದ್ರೆ, ಆರ್ಥಿಕ ತಜ್ಞರು ಅದನ್ನ ಕ್ಲಾರಿಫೈ ಮಾಡ್ತಾರೆ, 10 to 24% ವರೆಗೂ ನೆಗೋಷಿಯೇಟ್ ಆಗುತ್ತೆ. ಎಲ್ಲೆಲ್ಲಿ ಅಮೆರಿಕ ಈ ಭಾರತಕ್ಕೆ ಅನುಕೂಲ ಮಾಡ್ಬೇಕು ಅಂತದನ್ನ ಮಾಡ್ತಾರೆ. ಆ ದೃಷ್ಟಿಯಿಂದ ನೋಡಿದ್ರೆ ಚೈನಾವನ್ನ ಗುರಿಯಾಗಿಟ್ಟುಕೊಂಡು ಅಮೆರಿಕಾದ ಈ ಒಂದು ಟ್ಯಾರಿಫ್ ಏನಿದೆಯಲ್ಲ, ಈ ರೀತಿಯ ಒಂದು ಸುಂಕ ಹೆಚ್ಚಿಸ್ತಕ್ಕಂಥದ್ದು ಇಟ್ಸ್ ಎ ಸ್ಟ್ರಾಟಜಿ. ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದ್ರ 90 days ಅಲ್ಲಿ ಗೊತ್ತಾಗುತ್ತೆ. ಆಮೇಲೆ ರಿಯಾಲಿಟಿನಲ್ಲಿ ಅದು ಹೇಗೆ
ಮುಂದೆ ಬರುತ್ತೆ ಅಂತಕ್ಕಂಥ ನೋಡಿ. ಬಟ್ ಈ ಮಧ್ಯೆ ನಮ್ಮ ಆರ್ಥಿಕ ತಜ್ಞರು ಹೇಳ್ದಂಗೆ ಅನ್ಎಂಪ್ಲಾಯ್ಮೆಂಟ್, ರಿಸೆಷನ್ ಇದೆಲ್ಲ ಆಗುತ್ತೆ, ಅದೇನಿಲ್ಲ. ನಮ್ಮ ಭಾರತೀಯರಿಗೂ ಸ್ವಲ್ಪ ತಾತ್ಕಾಲಿಕವಾಗಿ ತೊಂದರೆ ಆಗುತ್ತೆ. ಬಟ್ ವಿತೌಟ್ ಇಂಡಿಯನ್ಸ್ ಅಮೆರಿಕನ್ ಟೆಕ್ನಾಲಜಿ ಕೆನಾಟ್ ಸರ್ವೈವ್. ಅಮೆರಿಕದ ಒಂದು ಏನ್ ಬ್ರೈನ್ ಪವರ್ ಇದೆಯಲ್ಲ, ಇಟ್ ಆಲ್ಸೋ ಡಿಪೆಂಡ್ಸ್ ಟು ಎ ಗ್ರೇಟ್ ಎಕ್ಸ್ಟೆಂಟ್ ಆನ್ ಇಂಡಿಯನ್ಸ್ ಆಲ್ಸೋ. ಆದ್ರಿಂದ ಅಮೆರಿಕ ಇಟ್ಸ್ ಇನ್ಕ್ಲೂಡಿಂಗ್ ಫ್ರಮ್ ದೇರ್ ಆಲ್ ಇಮಿಗ್ರೆಂಟ್ಸ್. ಒರಿಜಿನಲ್ ಇದಾರಲ್ಲ ನೇಟಿವ್ ಇಂಡಿಯನ್ಸ್, ಅವ್ನ್ ಬಿಟ್ರೆ ಯಾರು ಎಲ್ಲರೂ ಹೊರಗಿನವರೇ. ಅದರಿಂದ ಅಮೆರಿಕ ಕೆನಾಟ್ ಸೇ ದಟ್ ಇಟ್ ಇಸ್ ಅ ಕಂಟ್ರಿ ವಿಚ್ ಹಸ್ ಗಾಟ್ ನ್ಯಾಚುರಲ್ ಕೈಂಡ್ ಆಫ್ ಇನ್ಹೆರಿಟೆನ್ಸ್. ಸೊ ಆ ದೃಷ್ಟಿಯಿಂದ ನನ್ನ ಪ್ರಕಾರ ಚೀನಾದನ್ನ ಗುರಿಯಾಗಿಟ್ಕೊಂಡು ಚೀನಾದ ಸುತ್ತಮುತ್ತಲ ಇರತಕ್ಕಂಥ ರಾಷ್ಟ್ರಗಳಿಗೆ ಹೆಚ್ಚಿನ ತೆರಿಗೆಯನ್ನು ನೀಡಿ ತಮಗೆ ಹತ್ತಿರವಾದಂತ ಇಸ್ರೇಲ್ಗೆ 17% ಕೊಟ್ಟಿರೋದನ್ನ ನೋಡಿದ್ರೆ ಈ ರೀತಿಯಲ್ಲಿ ಒಂದು ಸ್ಟ್ರಾಟಜಿ ಇದೆ. ಏನಂದ್ರೆ ನನಗೆ ಯುರೋಪ್ನವರು ನನ್ನ ಅವಲಂಬಿಸಬೇಕು, ಅವರಿಗೆ ಕನ್ಸೆಷನ್ ಕೊಟ್ಟಿದ್ದಾರೆ. ಇಸ್ರೇಲ್ ಟೆಕ್ನಾಲಜಿ ಅವ್ರಿಗೂ ಕೊಟ್ಟಿದ್ದಾರೆ. ಭಾರತ 26%. ಸೊ ವಿ ಆರ್ ಇನ್ ಬಿಟ್ವೀನ್ 49 to 10%. ಈ ಮಧ್ಯದಲ್ಲಿರೋದ್ರಿಂದ ಭಾರತಕ್ಕೆ ಲಾಂಗ್ ರೇಂಜ್ ಅಲ್ಲಿ, ಮೋದಿ ಇರ್ಲಿ ಬಿಡ್ಲಿ ಅದ್ ಬೇರೆ ವಿಷಯ, ಲಾಂಗ್ ರೇಂಜ್ ಅಲ್ಲಿ ಈ ಟ್ರೇಡ್ ರಿಲೇಷನ್ಸ್, BTS ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಗ್ರಿಮೆಂಟ್ಸ್ ಅಲ್ಲಿ ಇಂಡಿಯಾ ಇಸ್ ಗೋಯಿಂಗ್ ಟು ಗೆಟ್ ಬೆಟರ್ ಅಡ್ವಾಂಟೇಜ್. ತಾತ್ಕಾಲಿಕವಾಗಿ ಗಾಬರಿ ಆಗುತ್ತೆ. ಥ್ಯಾಂಕ್ ಯು ಪ್ರೊಫೆಸರ್ ಚೆಂಬಿ ಪುರಾಣಿಕ್ ಸರ್, ಈ ಡಿಬೇಟಲ್ಲಿ ಪಾಲ್ಗೊಂಡು ಮಾತಾಡೋದಕ್ಕಾಗಿ. ಥ್ಯಾಂಕ್ ಯು ನಾಗರಾಜ್ ಆಚಾರ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. ಇನ್ನು ಥ್ಯಾಂಕ್ ಯು ಡಾಕ್ಟರ್ ಪ್ರಕಾಶ್ ಅವರೇ. ಈಗ ಈ ಇಡೀ ವಿಚಾರ ಹೇಗೆ ಅಂದರೆ, ಅತ್ತೆ ಮೇಲೆ ಕೋಪ ಕೊತ್ತಿ ಮೇಲೆ ತೋರಿಸಿದ್ಲು ಅಂತ ನಮ್ಮ ಹಳ್ಳಿ ಕಡೆ ಮಾತಾಡ್ತಾರೆ. ಹಾಗಾಗಬಾರದು. ಕೋಪ ಇರೋದು ಅತ್ತೆ ಮೇಲೆ ಆದರೂ ಕೂಡ ಕೊತ್ತಿ ಮೇಲೆ ತೋರಿಸ್ತಾ ಹೋದರೆ ಕೊತ್ತಿಗಳು ಬದುಕಿದ್ರೆ ಸರಿ, ಬದುಕ್ತಾ ಇದ್ರೆ ಏನು ಮಾಡ್ತೀರಿ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಅಟ್ ದ ಸೇಮ್ ಟೈಮ್ ಡೊನಾಲ್ಡ್ ಟ್ರಂಪ್ ಅವರ ಈ ನಿರ್ಧಾರದಿಂದ ಇಂಡಿಯಾಗೆ ಲಾಭವಾಗುವ ಚಾನ್ಸಸ್ ಜಾಸ್ತಿ ಇದೆ. ಆದರೆ ಈ ವಿಚಾರದಲ್ಲಿ ಭಾರತ ಕೂಡ ಸಜ್ಜಾಗಬೇಕು. ರಾಜತಾಂತ್ರಿಕವಾಗಿ, ಡಿಪ್ಲೊಮ್ಯಾಟಿಕಲಿ ತುಂಬ ಚೆನ್ನಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಇದರಿಂದ ಭಾರತದ ಉದ್ಯೋಗ ಜಾಸ್ತಿ ಆಗಬಹುದು, ಅಥವಾ ಈ ಥರ ತೆರಿಗೆ ಭಯದಿಂದ ಕೆಲವು ಸಂಸ್ಥೆಗಳೇ, ಕೆಲವು ದೊಡ್ಡ ದೊಡ್ಡ ಕಂಪನಿಗಳೇ ಭಾರತದಿಂದ ಕಾಲ್ಕಿತ್ತು ಅಮೆರಿಕದಲ್ಲೇ ನೆಲೆಯೂರುವಂತಾಗಬಹುದು. ಆದರೆ ಇಲ್ಲಿರ್ತಕ್ಕಂಥ ಒಂದೇ ಒಂದು ಅಡ್ವಾಂಟೇಜ್ ಇಂಡಿಯಾಗೇನು ಅಂತ ಹೇಳಿದ್ರೆ, ಭಾರತದ ಸಂಬಳಕ್ಕೆ ಅಮೆರಿಕದಲ್ಲಿ ನೀವು ಕೆಲಸ ಮಾಡ್ಸೋಕ್ಕಾಗಲ್ಲ. ಅಮೆರಿಕದಲ್ಲಿ ಹೋದಾಗ ಅಮೆರಿಕದೇ ಸಂಬಳ ಬೇಕಾಗತ್ತೆ ನಿಮಗೆ. ಅಲ್ಲಿ 4 ಲಕ್ಷ 5 ಲಕ್ಷ ನಿಮಗೆ ವೇತನ ಕೊಟ್ಟರೆ ಅಲ್ಲೊಂದು ಸ್ವಲ್ಪ ಉಳ್ಕೊಳ್ಳಬಲ್ಲ. ಅವನು ಬಾಡಿಗೆನೇ 1 ಲಕ್ಷ 1.5 ಲಕ್ಷ ಆಗಿಬಿಡುತ್ತೆ ಅವನಿಗೆ. ಅಲ್ಲಿ ಭಾರತದ ರೂಪಿ ಲೆಕ್ಕದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಹಾಗಿದ್ದಾಗ ಇದನ್ನು ಹೇಗೆ ಹ್ಯಾಂಡಲ್ ಮಾಡುತ್ತೆ ಅಮೆರಿಕ? ಜೊತೆಗೆ ಕೆಲವೊಂದಷ್ಟು ವಸ್ತುಗಳನ್ನು ಚೀನಾದಿಂದ ನಾವು ತರಿಸ್ಕೊಳ್ಬಹುದಾ? ನಮ್ಗೆ ಅದು ಕಡಿಮೆ ಆಗಬಹುದಾ? ಚೀನಾದ ಪವರ್ ತಗ್ಗಿಸೋ ದೃಷ್ಟಿಯಿಂದ ಅಮೆರಿಕ ಮತ್ತೊಮ್ಮೆ ದೊಡ್ಡ ಪವರ್ ಆಗೋ ದೃಷ್ಟಿಯಿಂದ ಈ ಪ್ಲಾನನ್ನು ಮಾಡಿಕೊಂಡಿರಬೇಕು. ನೋಡೋಣ ಈ 90 ದಿನಗಳ ಒಂದು ಒಳಪಟ್ಟು ಭಾರತ ಯಾವ ರೀತಿಯಲ್ಲಿ ತಂತ್ರವನ್ನು ಹೆಣೆಯುತ್ತೆ ಅಂತ ಹೇಳ್ತಾ